Good morning to all. Welcome to Karnataka LMS e-content. I am Nagvini, NV. In today's class, let us know about Book 3, Chapter 35, Whelp Hunting from the novel Hard Times, written by Charles Dickens, prescribed by the University of Mysore to the 4th semester, CBCS course 2020-2022. The title of the paper is Victorian Fiction. In this chapter, whelp hunting. In the last chapter itself, we have come to know about the death of Stephen. He has not mentioned anything, but he has assigned Mr. Gradgrind the responsibility of proving himself as innocent. And he has given, he has told only the statement that he should ask his son to know how. When Mr. Gradgrind kneels down to receive the request of the dying man, Tom disappears. Mr. Gradgrind kneels down to receive the request of dying man. ಸಾಯ್ತಾರೆ ಸ್ಟೀಫನ್ನ ಕೋರಿಕೆ ಏನು ಅಂತ ತಿಳ್ಕೊಳ್ಳೋಕ್ಕೆ ಅವನ ಪಕ್ಕದಲ್ಲಿ ಕುಳಿತುಕೊಳ್ತಾರೆ ಥಾಮಸ್ ಗ್ರಾಡ್ಗಿಂಡು. ಟಾಮ್ ಅಲ್ಲಿಂದ ಕಾಲು ಕಿತ್ತ, ಮರೆಯಾಗ್ಬಿಟ್ಟ. ಆ್ಯಂಡ್ ಬಿಫೋರ್ ದ ರಿಂಗ್ ಫಾರ್ಮ್ಡ್, ಆ ರಿಂಗ್ ಓಲ್ಡ್ ಹೆಲ್ ಶಾಫ್ಟ್ ಹತ್ರ ರಿಂಗ್ ಅಲ್ಲಿ ಕಣ್ಮರೆ ಡಿಸ್ಪಸ್ ಆಗಕ್ಕೆ ಮುಂಚೆನೇ ಈಸ್ ಬ್ರೋಕನ್, ಹಿ ಡಿಸಪಿಯರ್ಸ್. ಸಿಸಿ ಅಬ್ಸರ್ವ್ಸ್ ಹಿಮ್ ಆ್ಯಂಡ್ ಫಾಲೋಸ್ ಹಿಮ್. ಅವನು ಅಬ್ಸರ್ವ್ ಮಾಡಿ ಸಿಸಿ ಇದ್ದೇ ಹೋಗ್ತಾಳೆ. ಆ್ಯಂಡ್ ಈಸ್ ಹಾರಿಫೈಡ್. ಅವಳು ನೋಡಿ ಭಯಕೊಳ್ತಾನೆ. ಹಿ ವಿಸ್ಪರ್ಸ್ ಸಮಥಿಂಗ್ ಇನ್ ಟು ಹರ್ ಇಯರ್ಸ್, ಏನೋ ಕಿವಿಲಿ ಏನೋ ಹೇಳ್ತಾನೆ. ಆ್ಯಂಡ್ ವ್ಯಾನಿಷಸ್, ಮಾಯ ಆಗ್ಬಿಡ್ತಾನೆ. ಆಫ್ಟರ್ ರೀಚಿಂಗ್ ಹೋಮ್, ಮಿಸ್ಟರ್ ಗ್ರಾಡ್ಗ್ರಿನ್ ಸೆಂಡ್ಸ್ ಎ ಮೆಸೇಜ್ ಟು ಮಿಸ್ಟರ್ ಬೌಂಡರ್ಬಿ ಡಿಸೈರಿಂಗ್ ಎ ಸನ್ ಟು ಬಿ ಹೋಮ್ ಡೈರೆಕ್ಟ್ಲಿ. ಮನೆಗೆ ನೇರವಾಗಿ ನನ್ನ ಮಗನನ್ನು ಕಳಿಸ್ಕೊಡಿ ಅಂತ ಮಿಸ್ಟರ್ ಬೌಂಡರ್ಬಿಗೆ ಲೆಟ್ರ್ ಬರೀತಾರೆ. ಹಿ ರಿಸೀವ್ಸ್ ದ ರಿಪ್ಲೈ ದಟ್ ಮಿಸ್ಟರ್ ಬೌಂಡರ್ಬಿ ಹ್ಯಾವಿಂಗ್ ಮಿಸ್ಡ್ ಹಿಮ್ ಇನ್ ದ ಕ್ರೌಡ್ ಆ್ಯಂಡ್ ಸೀಯಿಂಗ್ ನಥಿಂಗ್ ಆಫ್ ಹಿಮ್ ಸಿನ್ಸ್ ಹಿ ಸಪೋಸ್ಡ್ ಹಿಮ್ ಟು ಬಿ ಅಟ್ ದ ಸ್ಟೋನ್ ಲಾಡ್ಜ್. Mr. Bounderby tells that he had missed him in the crowd. ಆ ಗುಂಪಲ್ಲಿ ಎಲ್ಲ ಮಿಸ್ ಆಗಿಬಿಟ್ಟಿದ್ದಾನೆ. ಐ ಥಾಟ್ ದಟ್ ಹಿ ಈಸ್ ಅಟ್ ಸ್ಟೋನ್ ಲಾಡ್ಜಿಗೆ ಬಂದಿರಬೇಕು ಅಂದ್ಕೊಂಡಿದ್ದೆ ಅಂತ ಲೆಟ್ರ್ ಕಳಿಸ್ತಾರೆ. ದ ನೆಕ್ಸ್ಟ್ ಮಾರ್ನಿಂಗ್ ಮಿಸ್ಟರ್ ಗ್ರಾಡ್ಗ್ರಿನ್ ಮೀಟ್ಸ್ ಮಿಸ್ಟರ್ ಬೌಂಡರ್ಬಿ. ಮಿಸ್ಟರ್ ಬೌಂಡರ್ಬಿ ನೇರವಾಗಿ ಭೇಟಿಯಾಗಿ ಈ ಟೆಲ್ಸ್ ಹಿಮ್ ದ್ಯಾಟ್ ಫಾರ್ ರೀಸನ್ಸ್ ವಿಚ್ ಹಿ ಕೆನ್ ನಾಟ್ ಎಕ್ಸ್ಪ್ಲೇನ್ ದೆನ್, ಈಗ ನಾನು ಹೇಳೋಕ್ಕಾಗದೇ ಇರೋಂಥ ಕೆಲವು ಕಾರಣಗಳಿಂದಾಗಿ, and he has found it necessary to employ his son at a distance for a little while. ಯಾಕೆ ಅಲ್ಲಿ ಅವ್ರ ಹತ್ರ ಕೆಲಸಕ್ಕೆ ಸೇರಿಸಿದ್ದಾನೆ. ನಾನೀಗ ಹೇಳೋಕ್ಕೆ ಆಗದೇ ಇರ್ತಕ್ಕಂಥ ಕಾರಣಗಳಿಗಾಗಿ ನನ್ನ ಮಗನನ್ನು ಸ್ವಲ್ಪ ದೂರ ಕೆಲಸದ ಮೇಲೆ ಕಳಿಸ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ದಟ್ ಹಿ ಈಸ್ ಚಾರ್ಜ್ ವಿತ್ ದ ಡ್ಯೂಟಿ ಆಫ್ ಇಂಡಿಕೇಟಿಂಗ್ ಸ್ಟೀಫನ್ ಬ್ಲ್ಯಾಕ್ಪೂಲ್ಸ್ ಮೆಮೊರಿ. ಆ್ಯಂಡ್ ಮೋರ್ ಓವರ್ ಐ ಆಮ್ ಚಾರ್ಜ್ ವಿತ್ ದ ಡ್ಯೂಟಿ ಆಫ್ ಸ್ಟೀಫನ್ ಬ್ಲ್ಯಾಕ್ಪೂಲ್ ನೆನಪಾಗಿ ನಾನೊಂದು ಅವನ ಕೆಲಸವನ್ನು ಮಾಡಬೇಕಾಗಿದೆ. ಆ್ಯಂಡ್ ಡಿಕ್ಲೇರಿಂಗ್ ದ ಥೀಫ್, ಏನು, ಬೈ ಫೈಂಡಿಂಗ್ ಔಟ್ ಹೂ ಇಸ್ ದ ರಿಯಲ್ ಥೀಫ್, ಐ ಹ್ಯಾಡ್ ಟು ಡಿಕ್ಲೇರ್ ದ ರಿಯಲ್ ಥೀಫ್ ಆ್ಯಂಡ್ ಕ್ಲಿಯರ್ ಮಿಸ್ಟರ್ ಸ್ಟೀಫನ್ ಬ್ಲ್ಯಾಕ್ಪೂಲ್ ಆಫ್ ದಟ್ ಸ್ಲ್ಯಾಂಡರ್. ಅಟ್ ಹೋಮ್ ಹಿ ಲಾಕ್ಸ್ ಹಿಮ್ಸೆಲ್ಫ್ ಇನ್ ಹಿಸ್ ರೂಮ್ ಆಲ್ ದಟ್ ಡೇ. ಮನೆಯಲ್ಲಿ ಲಾಕ್ ಹಾಕ್ಕೊಂಡು ಕೂತ್ಕೊಂಡಿದ್ದಾನೆ. ಹಿ ಇಟ್ಸ್ ನಥಿಂಗ್, ಏನೂ ತಿಂತಾ ಇಲ್ಲ. ಆ್ಯಂಡ್ ಹ್ಯಾಸ್ ನೋ ಕ್ಯಾಂಡಲ್ ಆಫ್ಟರ್ ಡಾರ್ಕ್. ಕ್ಯಾಂಡಲ್ ಈಗಲೂ ಮನೆಯೊಳಗಡೆ ಭೇಟಿ ಮಾಡೋಕ್ಕೆ ಸಿಸಿ ಮತ್ತು ಲೂಯಿಸನಾಗಿ ಬಿಡಲ್ಲ. ಸಂಜೆ ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾರೆ, ಸಂಜೆನೂ ಬಾಗಿಲು ತೆಗೆಯಲ್ಲ. ಆ್ಯಂಡ್ ಹಿ ಡಸ್ ನಾಟ್ ಲೈಟ್ ಅ ಕ್ಯಾಂಡಲ್ ಆಲ್ಸೋ. ಸಿಸಿ ಆ್ಯಂಡ್ ಲೂಯಿಸಾ ಹಿಯರ್ ಹಿಮ್ ವಾಕಿಂಗ್ ಟು ಆ್ಯಂಡ್ ಫ್ರೋ ಲೇಟ್ ಅಟ್ ನೈಟ್. ರಾತ್ರಿ ಇಡೀ ಟು ಆ್ಯಂಡ್ ಫ್ರೋ ರೂಮಲ್ಲಿ ವಾಕ್ ಮಾಡೋದನ್ನು ಅವ್ರು ಕೇಳಿಸ್ಕೊಳ್ತಾರೆ ಆಚೆಯಿಂದ. ಇನ್ ದ ಮಾರ್ನಿಂಗ್ ಹಿ ಅಪಿಯರ್ಸ್ ಅಟ್ ಬ್ರೇಕ್ಫಾಸ್ಟ್ ಅಟ್ ದ ಯೂಶುವಲ್ ಅವರ್. ಸದ್ಯ ಬೆಳಗ್ಗೆ ಮಾಮೂಲಿ ಸಮಯಕ್ಕೆ ಬ್ರೇಕ್ಫಾಸ್ಟಿಗೆ ಬರ್ತಾರೆ. ಆ್ಯಂಡ್ ಟೇಕ್ಸ್ ಇಸ್ ಯೂಶುವಲ್ ಪ್ಲೇಸ್ ಅಟ್ ದ ಟೇಬಲ್. ಮಾಮೂಲಿ ಕುಳಿತುಕೊಳ್ಳೋ ಕಡೆನೇ ಕೂತ್ಕೊಳ್ತಾರೆ. ಹಿ ಲುಕ್ಸ್ ಏಜ್ಡ್ ಆ್ಯಂಡ್ ಬೆಡ್. ಆದರೆ ಒಂದು ರಾತ್ರಿಯಲ್ಲೇ ಈಸ್ ಲುಕಿಂಗ್ ಮೋರ್ ಏಜ್ಡ್ ದ್ಯಾನ್ ಬಿಫೋರ್. ಮುಂಚೆಗಿಂತ ಹೆಚ್ಚು ವಯಸ್ಸಾದಾಗೆ, ಕುಗ್ಗಿ ಹೋದಾಗ ಕಾಣಿಸ್ತಿದ್ದಾರೆ. ಆ್ಯಂಡ್ ಕ್ವೈಟ್ ಬೋರ್ಡ್ ಡೌನ್, ಕುಗ್ಗಿಬಿಟ್ಟಿದ್ದಾರೆ. ಯೆಟ್ ಹಿ ಲುಕ್ಸ್ ಎ ವೈಸರ್. ಹಾಗಿದ್ರೂ ಕೂಡ ದೆರ್ ಈಸ್ ಎ ಲುಕ್ ಆಫ್ ವಿಸ್ಡಮ್. ಹಿ ಲುಕ್ಸ್ ವೈಸರ್ ದ್ಯಾನ್ ಬಿಫೋರ್. ಮುಂಚೆಗಿಂತ ತಿಳುವಳಿಕೆ ಉಳ್ಳವರಾಗಿ ಕಾಣ್ತಿದ್ದಾರೆ. ಆ್ಯಂಡ್ ಬೆಟರ್ ದ್ಯಾನ್ ಇನ್ ದ ಡೇಸ್ ವೆನ್ ಹಿ ವಾಂಟೆಡ್ ನಥಿಂಗ್ ಬಟ್ ಫ್ಯಾಕ್ಟ್ಸ್. ಆಲ್ವೇಸ್ ಹಿ ಯೂಸ್ ಟು ಟೆಲ್ ಫ್ಯಾಕ್ಟ್ಸ್ ಅಂತ. ಕಂಪೇರ್ಡ್ ಟು ದೋಸ್ ಡೇಸ್, now he looks better and he looks wiser. He appoints a time for Sissy and Louisa to come to him and goes away with bowed head. ತಿಂಡಿ ಆದಮೇಲೆ ಲೂಯಿಸಾ ಆ್ಯಂಡ್ ಸಿಸಿಗೆ ಬಂದ ರೂಮಲ್ಲಿ ನೋಡಿ ಇಂಥ ಸಮಯನ ಫಿಕ್ಸ್ ಮಾಡಿ ಹೊರಡ್ತಾರೆ. ಇನ್ ದ ಮೀಟಿಂಗ್ ಅವ್ರು ಅಲ್ಲಿ ಹೋದಾಗ ಲೂಯಿಸಾ ಕನ್ಸೋಲ್ಸ್ ಹಿಮ್ ದಟ್ ಹಿ ಹ್ಯಾಸ್ 3 children ಲೆಫ್ಟ್. ಸಮಾಧಾನ ಮಾಡ್ತಾಳೆ. ಟಾಮ್ ಒಬ್ಬನೇ ಇಲ್ಲ, ನಿಮ್ಗೆ ಇನ್ನೂ 3 ಜನ ಮಕ್ಕಳಿದ್ದಾರೆ. ಆ್ಯಂಡ್ ದೇ ವಿಲ್ ಬಿ ಡಿಫ್ರೆಂಟ್ ವಿತ್ ಹೆವನ್ಸ್ ಹೆಲ್ಪ್.
ದೇವ್ರ ದಯದಿಂದ ದೇ ವಿಲ್ ನಾಟ್ ಬಿ ಲೈಕ್ ಟಾಮ್, ದೇ ವಿಲ್ ಬಿ ಡಿಫ್ರೆಂಟ್. ಟಾಮ್ ಥರ ಆಗಲ್ಲ ಅವರು, ಅವರು ಬೇರೆ ಥರ ಇರ್ತಾರೆ. ಹಿ ಆಸ್ಕ್ಡ್ ಹರ್ ಇಫ್ ಶಿ ನೋಸ್ ಹರ್ ರಿಚರ್ ಬ್ರದರ್ಸ್ ಪ್ಲಾನ್ ಆಫ್ ಮರ್ಡರ್ ವೆನ್ ದೇ ಹ್ಯಾಡ್ ಗಾನ್ ಟು ದ ಲಾಡ್ಜಿಂಗ್. ನೀವು ಲಾಡ್ಜ್ಗೆ ಹೋದಾಗ ಪಾಪಿ ತಮ್ಮಂದು ನಿನಗೆ ಗೊತ್ತಿತ್ತಾ ಅವನ ಪ್ಲ್ಯಾನ್ ಆಫ್ ಮರ್ಡರ್, ಕೊಲೆಯ ಪ್ಲ್ಯಾನ್ ಗೊತ್ತಿತ್ತಾ ನಿನಗೆ? ಲೂಯಿಸಾ ಟೆಲ್ಸ್ ದಟ್ ಶಿ ಈಸ್ ಅಫ್ರೇಡ್ ಆಫ್ ದ್ಯಾಟ್. ಎಸ್, ಐ ಆಮ್ ಅಫ್ರೇಡ್ ಬಿಕಾಸ್ ಶಿ ನೋಸ್ ಹಿ ಹ್ಯಾಡ್ ವಾಂಟೆಡ್ ಮನಿ ವೆರಿ ಮಚ್. ಭಯ ಆಗ್ತಿದೆ, ನನಗೆ ಗೊತ್ತಿರಲಿಲ್ಲ ಪ್ಲ್ಯಾನ್ ಆಫ್ ಮರ್ಡರ್, ಬಟ್ ಈಗ ಭಯ ಆಗ್ತಿದೆ. ಯಾಕೆ ನಾನು ಮಾಡಿರ್ಬೋದು, ಬಿಕಾಸ್ he was in the grave need of money and he had spent a great deal. ತುಂಬ ಖರ್ಚು ಮಾಡ್ತಿದ್ದ, ದುಂದು ವೆಚ್ಚ ಮಾಡ್ತಿದ್ದ. Yes, if it had come to his evil brain to cast suspicion on the poor man who was about to leave the town. ಆ ಪೋರ್ ಮ್ಯಾನ್, ಪಾಪದ ಮನುಷ್ಯ, ಅವನು ಟೌನ್ ಬಿಟ್ಟು ಹೋಗ್ತಾ ಇದ್ದಾನೆ, ಅವನ ಮೇಲೆ ಅನುಮಾನ, ತಾನು ಕದ್ಬಿಟ್ಟು ದರೋಡೆ ಮಾಡಿ ಆ ಮನುಷ್ಯನ ಮೇಲೆ ಹಾಕಬೇಕು ಅನ್ನೋಂಥ ಪ್ಲಾನ್ ಏನಾದ್ರು ಇತ್ತಾ, ಅನುಮಾನ ಬರೋ ಹಾಗೆ ಮಾಡಬೇಕು ಅಂತ. Louisa tells that it might have flashed upon him while he sat there. Yes, when he sat in the house of Mr. Stephen, it might have come to his mind. ಅವನ ಮನಸ್ಸಿಗೆ ಆಗಿ ಬಂದಿರ್ಬೋದು ಅದು. For she asked him to go there with her. Because he did not take her there. She asked him to go there with her. The visit did not originate with him. ಆ ಭೇಟಿ ಅವನಿಂದ ಆರಂಭ ಆಗಿದ್ದಲ್ಲ, ಅವನು ಪ್ಲ್ಯಾನ್ ಮಾಡಿದ್ದಲ್ಲ, ನಾನು ಮಾಡಿದ್ದೆ. ನನ್ನ ಜೊತೆಗೆ ಬಂದು ಅಲ್ಲಿ ಕೂತಿದ್ದಾಗ ಅವನಿಗೆ ಹಾಗೆ ಅನಿಸಿದ್ದಿರ್ಬೋದು. He asked if he had conversation with a poor man by taking him aside. ಆ ಪೋರ್ ಮ್ಯಾನ್, ಪಾಪದ ಆ ಮನುಷ್ಯನ, ಆ ಬಡ ಮನುಷ್ಯನ ಏನಾರು ನಿನಗೆ ಕಾಣ್ದಂಗೆ ಪಕ್ಕ ಕರ್ಕೊಂಡೋಗಿ ಮಾತಾಡಿದ್ದ. Louisa informs him that he took him out of the room. Yes, he took him out of the room. ರೂಮಿಂದ ಆಚೆ ಕರ್ಕೊಂಡು ಹೋಗಿದ್ದ. And she asked him afterwards why he had done so. Why you had done so ಅಂತ ನಾನು ಕೇಳಿದೆ. ಬಟ್ he had made a plausible excuse. ಏನೇನೋ ಎಕ್ಸ್ಕ್ಯೂಸಸ್ ಕೊಟ್ಬಿಟ್ಟ, ನೆಪಗಳು ಹೇಳ್ಬಿಟ್ಟ. ಬಟ್ ಶಿ ಈಸ್ ಅಫ್ರೇಡ್. ಈಗ ಭಯ ಆಗ್ತಿದೆ. ಸಿನ್ಸ್ ಲಾಸ್ಟ್ ನೈಟ್, ನೆನ್ನೆ ರಾತ್ರಿಯಿಂದ, ವೆನ್ ಶಿ ರಿಮೆಂಬರ್ಸ್ ದ ಸರ್ಕಮ್ಸ್ಟಾನ್ಸಸ್, ಆ ಪರಿಸ್ಥಿತಿಯನ್ನು, ಆ ಸಂದರ್ಭ ನೆನೆಸ್ಕೊಂಡ್ರೆ, ಬೈ ಇಟ್ಸ್ ಲೈಟ್ ಆ್ಯಂಡ್ ಕ್ಯಾನ್ ಇಮ್ಯಾಜಿನ್ ಟ್ರೂಲಿ ವಾಟ್ ಪಾಸ್ ಬಿಟ್ವೀನ್ ದೆಮ್. ನೆನ್ನೆ ಸನ್ನಿವೇಶವನ್ನು, ಆವತ್ತಿನ ದಿನದ ಸನ್ನಿವೇಶದಲ್ಲಿ ನೆನೆಸ್ಕೊಂಡ್ರೆ ನಾವು ಐ ಕ್ಯಾನ್ ಇಮ್ಯಾಜಿನ್, ಈಗ ಕಲ್ಪನೆ ಮಾಡ್ಕೊಳ್ಬಲ್ಲೆ ವಾಟ್ ಪಾಸ್ ಬಿಟ್ವೀನ್ ದೆಮ್, ಏನು ನಡೆದಿರ್ಬೋದು ಅಂತ. ಶಿ ಸ್ಟೇಟಿಂಗ್ಲಿ ಟೆಲ್ಸ್ ದಟ್ ಹಿ ಮಸ್ಟ್ ಹ್ಯಾವ್ ಮೇಡ್ ಸಮ್ ರೆಪ್ರೆಸೆಂಟೇಷನ್ ಟು ಸ್ಟೀಫನ್ ಬ್ಲ್ಯಾಕ್ಪುಲ್ ಇನ್ ಹರ್ ನೇಮ್. ಅವಳ ಹೆಸರಲ್ಲಿ ಹಿ ಮೈಟ್ ಹ್ಯಾವ್ ಮೇಡ್ ಸಮ್ ರೆಪ್ರೆಸೆಂಟೇಷನ್ ಅವಳ ಹೆಸರಲ್ಲಿ ಅವನಿಗೇನೋ ಮಾತು ಕೊಟ್ಟಿರ್ಬೋದು, ಅಶ್ಯೂರೆನ್ಸಸ್ ಕೊಟ್ಟಿರ್ಬೋದು, ಇನ್ ಈಸ್ ಓನ್, ವಿಚ್ ಅವನದೇ ಆದ ಅಶ್ಯೂರೆನ್ಸಸ್ ವಿಚ್ ಇಂಡ್ಯೂಸ್ಡ್ ಹಿಮ್ ಟು ಡೂ ಇನ್ ಗುಡ್ ಫೇತ್. ಪ್ರೊಬೆಬ್ಲಿ ಸ್ಟೀಫನ್ ಬ್ಲ್ಯಾಕ್ಪುಲ್, as her name was mentioned, thinking that it was her plan, he might have induced, ಒಪ್ಕೊಂಡಿರ್ಬೋದು, to do what he had said, ಅವನು ಹೇಳಿದ ಕೆಲಸ ಮಾಡಿರ್ಬೋದು. and honesty, what he had never done before, and faith and in good faith and honesty, ಅವಳ ಮೇಲೆ ನಂಬಿಕೆಯಿಂದ, ಪ್ರಾಮಾಣಿಕಳ ನಂಬಿಕೆಯಿಂದ ಅವನು ಹಿಂದೆ ಎಂದೂ ಮಾಡ್ದಿರೋ ಕೆಲಸ, ಬ್ಯಾಂಕ್ ಬಳಿ ಕುಳಿತುಕೊಳ್ಳೋ ಕೆಲಸನ ಮಾಡಿರ್ಬೋದು. and to wait about the bank those 2 or 3 nights before he left the town. Mr. Gradgrin exclaimed that it is too plain and remained silent. Oh, it is too plain. ಎಷ್ಟು ಸಾದಾ ಇದೆ. ನಾವೆಲ್ಲರೂ how much complicated we have made it. Remain silent for a few moments. Silent ಆಗಿಬಿಡ್ತಾನೆ. Then he questions how he is to be found only by them to allow him to elapse before he publishes the truth to be saved from justice. If he publishes the truth that he is the thief, he will really be punished. No justice can save him. Before he is being he has published and he is punished from the justice, we should allow him to elapse. ಅವನು ಓಡೋಗ್ಬಿಡ್ಬೇಕು, ತಪ್ಸ್ಕೋಬೇಕು, ಕಣ್ಮರೆ ಆಗಬೇಕು. ಹೌ ಟು ಫೈಂಡ್ ಹಿಮ್, ಹೇಗೆ ಅವನ್ನ ಹುಡ್ಕೋದೀಗ, ಅವನು ಎಲ್ಲಿದ್ದಾನೆ ಅಂತ. ಐ ಕೋಟ್ ಅಂಡ್ ಅನ್ಕೋಟ್ 10,000 pounds could not effect it. ಅವನ ಹೆಸರಿಗೆ 10,000 pounds ಅನೌನ್ಸ್ ಮಾಡಿದ್ರು ಕೂಡ ಅವನಿಗೆ ಹುಡ್ಕೋಕ್ಕಾಗಲ್ಲ, ಅವನ್ನ ಸೇವ್ ಮಾಡೋಕ್ಕಾಗಲ್ಲ ನ್ಯಾಯದ ಹಿಡಿತದಿಂದ. Louisa tells her Sissy has affected it. Sissy has affected your 10,000 pounds. He raises his eyes, to where she has stood. Lucy ಕಡೆ, like a good fairy in his house. ಅವಳು ಒಂದು ಗುಡ್ ಏಂಜಲ್ ಥರ ಮನೆಯಲ್ಲಿ. and tells in a tone of soft and gratitude. ತುಂಬ ಮೃದುವಾಗಿ ಕೃತಜ್ಞತೆಯಿಂದ, ಕೃತಜ್ಞತೆಯಿಂದ and grateful kindness ಹೇಳ್ತಾರೆ. ಐ ಕೋಟ್ ಅಂಡ್ ಅನ್ಕೋಟ್, ಇಟ್ ಈಸ್ ಆಲ್ವೇಸ್ ಯು ಮೈ ಚೈಲ್ಡ್. ನಮ್ಮನ್ನ ಯಾವಾಗಲೂ ನೀನೇ ಕಾಪಾಡ್ತಿಲ್ಲ ಮಗು.
Sissy explains that they had their fears before the day before. The day before only they had their fears. ಮೊನ್ನೆನೇ ಭಯ ಇತ್ತು ನಮಗೆ. ಆ್ಯಂಡ್ ವೆನ್ ಶಿ ಸಾ ಮಿಸ್ಟರ್ ಗ್ರಾಡ್ಗಿನ್ ಬ್ರಾಟ್ ಟು ದ ಸೈಡ್ ಆಫ್ ದ ಲಿಟರ್ ಲಾಸ್ಟ್ ನೈಟ್ ಲಿಟರಲ್ಲಿ ಗ್ರಾಡ್ಗಿಂಡ್ ಅಲ್ಲಿ ಕರ್ಕೊಂಡೋದ್ರಲ್ಲ ಸ್ಟೀಫನ್ ಹತ್ರಕ್ಕೆ. ಆ್ಯಂಡ್ ಹರ್ಡ್ ವಾಟ್ ಪಾಸ್ಟ್ ಶಿ ವೆಂಟ್ ಟು ಹಿಮ್ ಆ್ಯಂಡ್ ನೋ ಒನ್ ಸಾ. ಸಿಸಿ ಕೇಳಿಸ್ಕೊಂಡಿದ್ಲ ಅವರಿಬ್ಬರು ಮಾತನ್ನ. ಆ್ಯಂಡ್ ಶಿ ವಾಸ್ ಅಬ್ಸರ್ವಿಂಗ್ ಟಾಮ್ ಆ್ಯಂಡ್ ಶಿ ವೆಂಟ್ ಟು ಟಾಮ್ ವೆನ್ ನೋ ಒನ್ ಸಾ ಹರ್. ಯಾರು ನೋಡಿದ ಸಮಯದಲ್ಲಿ ಟಾಮ್ ಹತ್ರ ಓಡೋದ್ಲು. ಆ್ಯಂಡ್ ಟೋಲ್ಡ್ ಹಿಮ್ ನಾಟ್ ಟು ಲುಕ್ ಅಟ್ ಹರ್, ನನ್ನ ಕಡೆಗೆ ನೋಡಬೇಡ. ಆ್ಯಂಡ್ ಟು ಎಸ್ಕೇಪ್ ಅಟ್ ಒನ್ಸ್, ನಿನ್ನ ಕಡೆಗೆ ನೋಡಬೇಡ, ಇಲ್ಲಿಂದ ಮೊದಲು ಓಡೋಗೋ. ಫಾರ್ ಹಿಸ್ ಫಾದರ್ ಸೇಕ್, ನಿನ್ನ ತಂದೆಗೋಸ್ಕರ ಓಡೋಗೋ. ಆ್ಯಂಡ್ ಈಸ್ ಓನ್ ಸೇಕ್, ನಿನಗೋಸ್ಕರ ಓಡೋಗೋ, ನನ್ನ ಕಡೆ ನೋಡಬೇಡ, ನನ್ನ ಮಾತು ಕೇಳಿಸ್ಕೊ ಓಡೋಗೋ ಅಂತ ಹೇಳಿದೆ. ಹಿ ವಾಸ್ ಇನ್ ಟ್ರೆಂಬಲ್ ಆಗಲೇ ನಡಕ್ತಾ ಇದ್ದ. ಆ್ಯಂಡ್ ಟೋಲ್ಡ್ ದಟ್ ಹಿ ಹ್ಯಾಡ್ ವೆರಿ ಲಿಟಲ್ ಮನಿ ಇನ್ ಹಿಸ್ ಪಾಕೆಟ್. ನನ್ನ ಟೇಬಲ್ ತುಂಬ ಕಡಿಮೆ ದುಡ್ಡಿದೆ. ಆ್ಯಂಡ್ ಡಿಡ್ ನಾಟ್ ನೋ ಹೂ ವಿಲ್ ಹೈಡ್ ಹಿಮ್, ಎಲ್ಲಿಗೆ ಹೋಗಲಿ, ಯಾರು ನನ್ನ ಮುಚ್ಚಿಡ್ತಾರೆ, ಅವಸಿಡ್ತಾರೆ. ದೆನ್ ಶಿ ಥಾಟ್ ಆಫ್ ಹರ್ ಫಾದರ್ಸ್ ಓಲ್ಡ್ ಸರ್ಕಸ್. ಆಗ ನನಗೆ ನಮ್ಮ ತಂದೆದು ಆ ಓಲ್ಡ್ ಸರ್ಕಸ್ ನೆನಪಾಯಿತು. ಶಿ ಹ್ಯಾಸ್ ನಾಟ್ ಫರ್ಗೆಟನ್ ವೇರ್ ಮಿಸಸ್ ಲೀರಿ ಗೋಸ್ ಅಟ್ ದ ಟೈಮ್ ಆಫ್ ಇಯರ್. ಆ ಸಮಯದಲ್ಲಿ ಮಿಸಸ್ ಲೀರಿ ಎಲ್ಲಿರ್ತಾರೆ ಅಂತ ನನಗೆ ಇನ್ನೂ ಮರ್ತೋಗಿಲ್ಲ. ಸೊ ಆ್ಯಂಡ್ ಶಿ ಹ್ಯಾಸ್ ರೆಡ್ ಆಫ್ ಹಿಮ್ ಇನ್ ಎ ಪೇಪರ್ ದ ಅದರ್ ಡೇ. ಮೊನ್ನೆ ತಾನೇ ನೋಡಿದ್ಲು ಪೇಪರಲ್ಲಿ ಅವ್ರ ಕಂಪ್ನಿ ಎಲ್ಲಿ ಇದೆ ಅಂತ. ಶಿ ಟೋಲ್ಡ್ ಹಿಮ್ ಟು ಹರಿ ದೇರ್, ಅದ್ರ ಹೆಸರು ಹೇಳಿ ಅಲ್ಲಿ ಓಡು ಅಂತ ಹೇಳಿದ್ಲು. ಆ್ಯಂಡ್ ಟೆಲ್ಸ್ ಹಿಸ್ ನೇಮ್ ಆ್ಯಂಡ್ ಆಸ್ ಮಿಸ್ಟರ್ ಸ್ಲೀರಿ ಟು ಹೈಡ್ ಟಿಲ್ ಶಿ ಕಮ್ಸ್. ಮಿಸ್ಟರ್ ಸ್ಲೀರಿ ಅವ್ರಿಗೆ ಹೇಳಿ ನಾನು ಕಳಿಸಿದ್ದೀನಿ ಅಂತ ಹೇಳಿಬಿಟ್ಟು ನಿನ್ನ ಹೆಸರು ಹೇಳಿ ನನ್ನ ಹೈಡ್ ಮಾಡೋಕ್ಕೆ ಹೇಳು, ಔಷಧಿಡಕ್ಕೆ ಹೇಳು ನಿನ್ನನ್ನು. ಆ್ಯಂಡ್ ನಾನು ಬರೋವ್ರಿಗೆ ನಿನ್ನ ಮುಚ್ಚಿಡಕ್ಕೆ ಹೇಳು ಅಂತ ಹೇಳಿದೆ. ಆ್ಯಂಡ್ ಈ ಶ್ರ್ಯಾಂಕ್ ಅವೇ ಅಮಾಂಗ್ ದ ಪೀಪಲ್, ಜನರ ನಡುವೆಯಿಂದ ಕಳಿಸ್ಕೊಂಡಿದ್ದ. ಮಿಸ್ಟರ್ ಗ್ರಾಡ್ಗಿನ್ ಥ್ಯಾಂಕ್ಸ್ ಹೆವನ್. He thanks heaven. The town which Sissy had directed him is within 3 hours of journey of the Liverpool. ಅವನ ಕಳಿಸಿರೋಂಥ ಟೌನು ಲಿವರ್ಪೂಲಿಂದ 3 ಗಂಟೆ ಜರ್ನಿ. ವೆನ್ಸ್ ಹಿ ಕ್ಯಾನ್ ಬಿ ಸ್ವಿಫ್ಟ್ಲಿ ಡಿಸ್ಪ್ಯಾಚ್ ಟು ಎನಿ ಪಾರ್ಟ್ ಆಫ್ ದ ವರ್ಲ್ಡ್. ಅಲ್ಲಿಂದ ಟಾಮ್ ಕ್ಯಾನ್ ಬಿ ಶಿಫ್ಟೆಡ್ ಟು ಲಿವರ್ಪೂಲ್ಗೆ ಹೊಟ್ಟೋಗ್ಬಿಟ್ರೆ ಸಾಕು. ಆ ಟೌನಿಂದ ಟಾಮ್ ಕ್ಯಾನ್ ಬಿ ಶಿಫ್ಟೆಡ್ ಟು ಎನಿ ಪಾರ್ಟ್ ಆಫ್ ದ ವರ್ಲ್ಡ್. ಯಾವ ಪ್ರಪಂಚದ ಯಾವ ಮೂಲೆಗೆ ಬೇಕಾರನ್ನ ಕಳಿಸ್ಬಿಡ್ಬೋದು. ಬಟ್ ಹಿ ಶುಡ್ ಬಿ ಕಾಶಿಯಸ್ ಇನ್ ಕಮ್ಯುನಿಕೇಟಿಂಗ್ ವಿತ್ ಹಿಮ್. ಆದರೆ ಟಾಮ್ ಜೊತೆಗೆ ಮಾತನಾಡುವ ಮುಂಚೆ ಈ ಶುಡ್ ಟೇಕ್ ಎಕ್ಸ್ಟ್ರಾರ್ಡಿನರಿ ಕೇರ್ ಬಿಕಾಸ್ ಫಾರ್ ದೇರ್ ಈಸ್ ಎ ಗ್ರೇಟ್ ಡೇಂಜರ್ ಎವ್ರಿ ಮೂಮೆಂಟ್ ಆಫ್ ಇಸ್ ಬೀಯಿಂಗ್ ಸಸ್ಪೆಕ್ಟೆಡ್ ನೌ. ಬಿಕಾಸ್ ದೇರ್ ಇಸ್ ಎ ಗ್ರೇಟ್ ಡೇಂಜರ್ ಆಫ್ ಬೀಯಿಂಗ್ ಸಸ್ಪೆಕ್ಟೆಡ್. ಇನ್ನು ಯಾರು ಸ್ಟೀಫನ್ ಸತ್ತೋಗಿದ್ದಾನೆ, ಯಾರು ಕಳ್ಳ, ಟಾಮ್ ಓಡೋಗಿದ್ದಾನೆ, ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಎವ್ರಿ ಒನ್ ಇನ್ ದ Cocktown will suspect him and Mr. Gradgrin should be very cautious, especially Mr. Bounderby. ಯಾರನ್ನ ಬೇಕಾದ್ರೆ ಕಣ್ತಪ್ಸೋದು, ಮಿಸ್ಟರ್ ಬೌಂಡರ್ಬಿ ತಪ್ಸೋಕ್ಕಾಗಲ್ಲ. ಬಿಕಾಸ್ ಈಸ್ ಎ ಬುಲ್ಲಿಂಗ್ ವೇನ್ ಅ ಪಬ್ಲಿಕ್ ಝೀಲ್ ಮೇ ರಾದರ್ ರೂಯಿನ್ ದ ಪ್ಲಾನ್. ಜಂಬೋ ಕಚ್ಕೋಬೇಕಲ್ಲ, ಬೋಸ್ಟ್ಫುಲ್ ಆ್ಯಂಡ್ ಆಲ್ವೇಸ್ ಬೋಸ್ಟ್ಫುಲ್. ಈವನ್ ಇನ್ ದಿಸ್ ಮ್ಯಾಟರ್ he wants to be boastful and in the public zeal of gaining importance he may ruin their plan. ಅವರ ಪ್ಲ್ಯಾನ್ನ ಹಾಳು ಮಾಡಿಬಿಡ್ತಾನೆ. It is decided that Sissy and Louisa should reach the town by a circuitous course. ತೀರ್ಮಾನ ಆಗುತ್ತೆ. ಅಲ್ಲಿಗೆ ನೇರವಾಗಿ ಒಟ್ಟಿಗೆ 3 ಜನ ಹೋಗೋ ಆಗಿಲ್ಲ. ಲೂಯಿಸಾ ಆ್ಯಂಡ್ ಸಿಸ್ಸಿ ದೇ ಶುಡ್ ಗೋ ರೀಚ್ ದ ಟರ್ನ್ ಬೈ ದ ಸರ್ಕ್ಯೂಟಸ್. ಅವರು ಬಳಸು ದಾರಿಯಲ್ಲಿ ಹೋಗಿ ಸೇರ್ಕೋಬೇಕು ಗ್ರಾಡ್ಗಿನ್ಗಿಂತ ಮುಂಚೆ. ಆ್ಯಂಡ್ ಮಿಸ್ಟರ್ ಗ್ರಾಡ್ಗಿನ್ ವಿಲ್ ಸೆಟ್ ಫೋರ್ತ್ ಇನ್ ದ ಆಪೋಸಿಟ್ ಡೈರೆಕ್ಷನ್. ಗ್ರಾಡ್ಗಿನ್ ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಾರೆ. ಶುಡ್ ಗೆಟ್ ರೌಂಡ್ ಬೈ ಅನದರ್, ಇನ್ನೊಂದು ರೂಟಲ್ಲಿ ಹೋಗ್ತಾರೆ. ಆ್ಯಂಡ್ ವೈಡರ್ ರೂಟ್, ಅದು ನೇರ ಮಾರ್ಗ ಅದು. And that he should not present himself to Mr. Sleary. He will not meet Mr. Sleary and tell anything about his son, lest his intention should be mistrusted. Because as he is Mr. Gradgrin, he may mistrust his intention. ಅವನ ಉದ್ದೇಶನ ನಂಬದೇ ಇರ್ಬೋದು. The intelligence of his arrival should cause his son to take flight on you. His son Tom knows very well that he is the thief. So when he sees his father, at the time of his arrival itself, he will be intelligent enough to know the reason of his arrival and he may take flight. ಅವನಿಗೆ ಕಣ್ ತಪ್ಪಿಸಿ ಓಡೋಗ್ಬಿಡ್ಬೋದು. So therefore he sends Louisa and Sissy first. Sissy and Louisa should inform Sleary the cause of so much misery and disgrace of Mr. Gradgrin and the purpose of their visit. They should reach the town first and meet Mr. Sleary and inform him of the cause and misery and the disgrace he has caused and the purpose of their visit. ಅವ್ರ ಉದ್ದೇಶ ಏನು ಎಲ್ಲ ಹೇಳಬೇಕು. Early in the afternoon, Mr. Gradgrin walks direct from his own house into the country. Early in the afternoon, ಬೆಳಗ್ಗೆನೆ ಅವರು ಹೊರಡ್ತಾರೆ.
ಟು ಬಿ ಟೇಕನ್ ಆನ್ ದ ಲೈನ್, ಒಂದು ಹಳ್ಳಿಗೆ ಹೋಗಿ ಅಲ್ಲಿಂದ ಬೇರೆ ಆ ರಸ್ತೆಯನ್ನು ಆ ಟೌನ್ಗೆ ಹೋಗೋ ರಸ್ತೆಯಲ್ಲಿ ಪ್ರಯಾಣ ಶುರು ಮಾಡ್ತಾರೆ. ಸಿಸಿ ಆ್ಯಂಡ್ ಲೂಯಿಸಾ ಆಲ್ಸೋ ದೇ ಸೆಟ್ ಫೋರ್ತ್ ಅಟ್ ನೈಟ್. ಅವರು ರಾತ್ರಿ ಹೊರಡ್ತಾರೆ ಅಪಾನ್ ದ ಡಿಫ್ರೆಂಟ್ ಕೋರ್ಸ್ ಆ್ಯಂಡ್ ಟ್ರಾವೆಲ್ ಆಲ್ ನೈಟ್ ಟು ದ ಟೌನ್. ಇಡೀ ರಾತ್ರಿ ಪ್ರಯಾಣ ಮಾಡಿ ಪಟ್ಟಣ ಸೇರ್ತಾರೆ. ದ ಫಸ್ಟ್ ಥಿಂಗ್ ದೇ ಸಿ ಆನ್ ಎಂಟರಿಂಗ್ ದ ಟೌನ್ ಈಸ್ ದ ಸ್ಕೆಲಿಟನ್ ಆಫ್ ಸ್ಲೀರಿ ಸರ್ಕಸ್. ಸ್ಲೀರಿ ಸರ್ಕಲ್ನ ಪಳೆಯುಳಿಕೆಯನ್ನು ನೋಡ್ತಾರೆ ಆ ಊರಿಗೆ ಹೋಗಿದಾಗ. ಮೊದಲನೇ ದೃಶ್ಯವೇ ಅವನ ಸರ್ಕಸ್ನ ಅಳಿದುಳಿದ ಭಾಗ. ದ ಕಂಪನಿ ಹ್ಯಾಡ್ ಡಿಪಾರ್ಟೆಡ್ ಫಾರ್ ಅನದರ್ ಟೌನ್ ಮೋರ್ ದ್ಯಾನ್ 20 miles ಆಫ್. ಆ ಟೌನ್ಗೆ ಹೋದರೆ ಅಲ್ಲಿಂದ ದ ಸರ್ಕಸ್ ಕಂಪನಿ ಹ್ಯಾಡ್ ಬೀನ್ ಹ್ಯಾಡ್ ಡಿಪಾರ್ಟೆಡ್ ಫಾರ್ ಅನದರ್ ಕಂಪನಿ, ಇನ್ನೊಂದು ಊರಿಗೆ ಹೋಗಿದೆ, ಅನದರ್ ಟೌನ್, ಆ್ಯಂಡ್ ಇಟ್ ಈಸ್ 20 miles ಆಫ್, 20 ಮೈಲಿ ದೂರ ಅಲ್ಲಿಂದ. ದ ಕನೆಕ್ಷನ್ ಬಿಟ್ವೀನ್ ದ ಟೂ ಪ್ಲೇಸಸ್ ಇಸ್ ಬೈ ಹಿಲಿ ರೋಡ್. ನೇರ ರಸ್ತೆ ಕೂಡ ಇಲ್ಲ, ಇಟ್ ಈಸ್ ಎ ಹಿಲ್ಲಿ ರೋಡು, ಬೆಟ್ಟದ ದಾರಿ. ಆ್ಯಂಡ್ ದ ಟ್ರಾವೆಲಿಂಗ್ ಆನ್ ದಟ್ ರೋಡ್ ಈಸ್ ವೆರಿ ಸ್ಲೋ. ಆದರೆ ಆ ರೋಡಲ್ಲಿ ನಡೆಯೋದು ಇನ್ನೂ ನಿಧಾನ ಆಗಿಬಿಡುತ್ತೆ. ದೇ ವಾಕ್ ವಿತೌಟ್ ಟೇಕಿಂಗ್ ರೆಸ್ಟ್, ಬಟ್ ದೇ ಹ್ಯಾವ್ ಟು ರೀಚ್ ಆ್ಯಸ್ ಅರ್ಲಿ ಆಸ್ ಪಾಸಿಬಲ್. ವಿತೌಟ್ ಟೇಕಿಂಗ್ ರೆಸ್ಟ್ ದೇ ವಾಕ್ ಆ್ಯಂಡ್ ಫೈಂಡ್ ಸ್ಲೀರೀಸ್ ಹಾರ್ಸ್ ರೈಡಿಂಗ್ ಆ್ಯಂಡ್ ಬಾನ್ಸ್ ಆ್ಯಂಡ್ ವಾಲ್ಸ್ ಬೈ ನೂನ್. ಆ್ಯಂಡ್ ಅಲ್ಲಿ ಎಲ್ಲ ಗೋಡೆಗಳ ಮೇಲೆ ಅವರ ಹಾರ್ಸ್ ರೈಡಿಂಗ್ದ ಪಿಕ್ಚರ್ ನೋಡ್ತಾರೆ ಮಧ್ಯಾಹ್ನಷ್ಟೊತ್ತಿಗೆ. ಆ್ಯಂಡ್ ದೇ ಸ್ಟಾಪ್ ಇನ್ ದ ಮಾರ್ಕೆಟ್ ಪ್ಲೇಸ್ ಅಟ್ 1 o'clock. 1 ಗಂಟೆಗೆ ಮಾರ್ಕೆಟ್ ಪ್ಲೇಸಲ್ಲಿ ನಿಂತ್ಕೊಳ್ತಾರೆ. ದೇ ಹಿಯರ್ ಎ ಗ್ರ್ಯಾಂಡ್ ಮಾರ್ನಿಂಗ್ ಪರ್ಫಾರ್ಮೆನ್ಸ್ by the riders is being announced by bellman. Bellman is announcing a grand morning performance by the riders. And Sissy recommends to avoid making inquiries and attracting attention in the town. ಹೋಗಿ ಇನ್ಕ್ವೈರೀಸ್ ಮಾಡಿ ಜನ ಎಲ್ಲ ಅವ್ರನ್ನ ನೋಡೋ ಹಾಗೆ ಮಾಡೋದನ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋದು ಬೇಡ ಅಂತಕ್ಕೆ ಹೆಣ್ಮಕ್ಳು ಏನೇ ಮಾಡಿದ್ರು ಜನ ನೋಡ್ತಾ ಇರ್ತಾರೆ. ಸೊ ಇವಳು ಯಾರು, ಇವ್ರು ಯಾರು, ಇಲ್ಲಿ ಯಾಕೆ ಬಂದು ನೋಡ್ತಿದ್ದಾರೆ, ಅದೆಲ್ಲ ಡೌಟ್ ಬರಬಾರ್ದು, ಪ್ರಶ್ನೆ ಕೇಳ್ತಿದ್ದಾರೆ ಅಂತ. ಸೊ she decides to go to the circus directly, present themselves to pay the door. ಅಲ್ಲಿ ಹೋಗಿ ಕೌಂಟ್ರಲ್ಲಿ ಟಿಕೆಟ್ ತೊಗೊಂಡು ಕೌಂಟ್ರಲ್ಲಿ ನಿಂತ್ಕೊಳ್ಳೋದು. If Mr. Sleary is taking the money, Mr. Sleary usually is a cashier. If he is there, he takes the money and he would be sure to know her. ಅವರಲ್ಲಿ ದುಡ್ಡು ತೊಗೊಳಕ್ಕೆ ಕೂತಿದ್ರೆ ಖಂಡಿತ ಸಿಸ್ಸಿನ ಗುರ್ತಿಸ್ತಾರೆ. ಆ್ಯಂಡ್ ವುಡ್ ಪ್ರೊಸೀಡ್ ವಿತ್ ಡಿಸ್ಕಷನ್. ಅವರಿಗೆ ಅಷ್ಟು ಡಿಸ್ಕ್ರಿಷನರಿ ಪವರ್, ವಿವೇಚನಾ ಶಕ್ತಿ ಇದೆ, ಏನು ಮಾಡಬೇಕು ಆ ಸಂದರ್ಭದಲ್ಲಿ ಅಂತ ಅದನ್ನು ಮಾಡ್ತಾರೆ. ಇಫ್ ಹಿ ಈಸ್ ನಾಟ್, ಅವರಲ್ಲಿಲ್ಲ ಅಂದರೆ ಹಿ ವುಡ್ ಬಿ ಶೋರ್ ಟು ಸಿ ದೆಮ್ ಇನ್ಸೈಡ್. ಅವರೊಳಗಡೆ ಇದ್ದೇ ಇರ್ತಾರೆ. ಸೊ ಹಿ ವಿಲ್ ಸಿ ದೆಮ್ ದೇರ್ ಇನ್ಸೈಡ್, ಒಳಗಡೆ ನೋಡ್ತಾರೆ. ಆ್ಯಂಡ್ ನೋಯಿಂಗ್ ವಾಟ್ ಹಿ ಹ್ಯಾಡ್ ಡನ್ ವಿತ್ ದ ಫ್ಯುಜಿಟಿವ್ ವುಡ್ ಪ್ರೊಸೀಡ್ ವಿತ್ ದ ಡಿಸ್ಕಷನ್ ಸ್ಟಿಲ್. ಸೊ ಈಗ ಅವನಿಗೆ ಗೊತ್ತಿದೆ ಏನು ಕತೆ ಅಂತ, ವೈ ದೇ ಮೈಟ್ ಹ್ಯಾವ್ ಕಮ್ ದೇರ್ ಅಂತ. ದೇರ್ ಆಲ್ಸೋ ಹಿ ವಿಲ್ ಪ್ರೊಸೀಡ್ ವಿತ್ ದ ಡಿಸ್ಕಷನ್. ಅಲ್ಲಿ ಕೂಡ ವಿವೇಚನಾ ಶಕ್ತಿನ ಬಳಸಿ ಸರಿಯಾದ ನಿರ್ಧಾರವನ್ನೇ ತಗೊಂಡು ಸರಿಯಾದ ಕೆಲಸವನ್ನೇ ಮಾಡ್ತಾನೆ. ಸೊ ದೇ ಗೋ ಟು ದ ಬೂತ್ ಹತ್ರ ಹೋಗ್ತಾರೆ. ಬಟ್ ಮಿಸಸ್ ಸ್ಲೀರಿ ಈಸ್ ನಾಟ್ ದೇರ್. ಮಾಸ್ಟರ್ ಕಿಡರ್ ಮಿನಿಸ್ಟರ್ ಈಸ್ ಪ್ರೆಸೈಡೆಡ್ ಓವರ್ ದ ಎಕ್ಸ್ಚೆಕರ್. ಕ್ಯಾಶಿಯರ್ ಕೌಂಟ್ರಲ್ಲಿ ಕಿಡರ್ ಮಿನಿಸ್ಟರ್ ಇದ್ದಾರೆ. ಸೊ ಆಸ್ ಹಿ ಹ್ಯಾಸ್ ಕಾನ್ಸಂಟ್ರೇಟೆಡ್ ಆನ್ ಮನಿ, ಅವ್ರ ಗಮನ ಎಲ್ಲ ಹಣದ ಕಡೆಗೆ ಇದ್ದಿದ್ದರಿಂದ ಹಿ ಡಸ್ ನಾಟ್ ರೆಕಗ್ನೈಸ್ ಸಿಸ್ಸಿನ ಗೊಸ್ಸಲ್ಲ. ಆ್ಯಂಡ್ ದೇ ಗೋ ಇನ್. ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತಾರೆ. ಮಿಸ್ಟರ್ ಸ್ಲೇರಿ ರೆಕಗ್ನೈಸಸ್ ದೆಮ್ ಡ್ಯೂರಿಂಗ್ ದ ಪರ್ಫಾರ್ಮೆನ್ಸ್. ಮಿಸ್ಟರ್ ಸ್ಲೇರಿ ರೆಕಗ್ನೈಸಸ್ ದೆಮ್, ಅವನು ಅಲ್ಲಿ ಪರ್ಫಾರ್ಮೆನ್ಸ್ ಕೊಡುವಾಗ ಗುರ್ತಿಸ್ತಾನೆ. ಆ್ಯಂಡ್ ಆಫ್ಟರ್ ಹಿ ಟೇಕ್ಸ್ ದೆಮ್ ಟು ಎ ವೆರಿ ಲಿಟಲ್ ಪ್ರೈವೇಟ್ ಅಪಾರ್ಟ್ಮೆಂಟ್. ಅದಾದಮೇಲೆ ಅವ್ರನ್ನ ಒಂದು ಲಿಟಲ್ ಪ್ರೈವೇಟ್ ಅಪಾರ್ಟ್ಮೆಂಟಿಗೆ ಕರ್ಕೊಂಡು ಹೋಗ್ತಾನೆ. ಆಲ್ ಆಫ್ ದೆಮ್ ಸೀಮ್ ಟು ಬಿ ಅಮೇಝಿಂಗ್ ಕ್ರಿಯೇಚರ್ಸ್ ಇನ್ ಲೂಯಿಸಾಸ್ ಐಸ್. ಅಲ್ಲಿರ್ತಕ್ಕಂಥ ಜನ, ಸರ್ಕಸ್ನ ಪರ್ಫಾರ್ಮೆನ್ಸ್ ಎಲ್ಲರೂ ದೇ ಸೀಮ್ ಟು ಬಿ ಅಮೇಝಿಂಗ್ ಪೀಪಲ್. ಅವಳ ಕಣ್ಣಲ್ಲಿ ತುಂಬ ಅದ್ಭುತವಾದ ಜನರಂತೆ ಕಾಣಿಸ್ತಾರೆ. ಸೋ ವೈಟ್, ಒಳ್ಳೆಯ ಬಣ್ಣ. ಸೊ ಪಿಂಕ್ ಆಫ್ ಕಂಪ್ಲೆಕ್ಷನ್, ತುಂಬ ತಿಳಿ ಗುಲಾಬಿ ಬಣ್ಣದ ಚರ್ಮ. ಸೋ ಸ್ಕ್ಯಾಂಟರ್ ಡ್ರೆಸ್, ಬಟ್ಟೆ ತುಂಬ ಕಡಿಮೆ ಬಟ್ಟೆ. ಆ್ಯಂಡ್ ಸೋ ಡಿಮಾನ್ಸ್ಟ್ರೇಟಿವ್ ಆಫ್ ಲೆಗ್, ಕಾಲುಗಳು ಎಲ್ಲ ಕಾಲು ಪೂರ್ತಿ ಕಾಣ್ತಾ ಇದೆ ಅವ್ರ ಕಾಲುಗಳು. ಬಟ್ ಇಟ್ ಈಸ್ ವೆರಿ ಅಗ್ರಿಯೇಬಲ್ ಟು ಸಿ ದೆಮ್ ಕ್ರೌಡಿಂಗ್ ಅಬೌಟ್ಸ್ ಸಿಸಿ. ಅದೇನೇ ಇರಲಿ ಅವರ ಬಟ್ಟೆ ಎಲ್ಲನೂ, she agrees with them when they all crowd together around Sissy, and very natural in Sissy to be unable to refrain from tears. ಎಲ್ಲ ಒಳ್ಬಂದು ಸಿಸಿ ಸುತ್ತ ನಿಂತ್ಕೋತಾರೆ. ಆ್ಯಂಡ್ ಸಿಸಿ ಕುಡ್ ನಾಟ್ ಕಂಟ್ರೋಲ್ ದ ಟೀಯರ್ಸ್. ಅವಳಿಗೆ ಕಣ್ಣೀರು ತಡಿಯೋಕ್ಕಾಗಲ್ಲ, ಹತ್ಬಿಡ್ತಾಳೆ. ಇಟ್ಸ್ ವೆರಿ ನ್ಯಾಚುರಲ್ ಫಾರ್ ಹರ್ ಟು ಶೆಡ್ ಟೀಯರ್ಸ್. ಸೆಸಿಲಿಯಾ ಕಿಸಸ್ ಆ್ಯಂಡ್ ಹಗ್ಸ್ ಆಲ್ ದ ವಿಮೆನ್ ಆ್ಯಂಡ್ ಚಿಲ್ಡ್ರನ್. ಸಿಸಿ ಜೂಪ್, ಸಿಸಿಲಿಯಾ ಅವರೆಲ್ಲರನ್ನ, ಎಲ್ಲ ಮಹಿಳೆಯರನ್ನ, ಮಕ್ಕಳನ್ನ ಶಿ ಹಗ್ಸ್, ಅಪ್ಕೊಂಡು ಮುತ್ತಿಡ್ತಾಳೆ. ಆ್ಯಂಡ್ ಥ್ಯಾಂಕ್ಸ್ ವಿತ್ ಹ್ಯಾಂಡ್ ಆಲ್ ದ ಮೆನ್, ಅಲ್ಲಿನ ಎಲ್ಲ ಪುರುಷರನ್ನು ಅವಳು ಕೈ ಕೊಟ್ಟು ಥ್ಯಾಂಕ್ಸ್ ಹೇಳ್ತಾಳೆ. ಸ್ಲೀರಿ
ಆಸ್ ಅಬೌಟ್ ಲೂಯಿಸಾ ಬಗ್ಗೆ ಕೇಳ್ತಾರೆ ಸ್ಲೀರಿ. ಸಿಸಿ ಇಂಟ್ರೊಡ್ಯೂಸ್ ಅವರ್ ಅಸ್ ಟಾಮ್ಸ್ ಸಿಸ್ಟರ್. ಅವಳು ಟಾಮ್ ಸಿಸ್ಟರ್ ಅಂದಾಗ ಹಿ ಅಂಡರ್ಸ್ಟ್ಯಾಂಡ್ಸ್. ಲೂಯಿಸಾ ಟೆಲ್ಸ್ ದಟ್ ಹರ್ ಫಾದರ್ ವಿಲ್ ಬಿ ದೇರ್ ಸೂನ್ ಅಂಡ್ ಆಸ್ ಇಫ್ ಹರ್ ಬ್ರದರ್ ಈಸ್ ಸೇಫ್. ಮೈ ಫಾದರ್ ಈಸ್ ಕಮಿಂಗ್ ಟು ಹಿಯರ್ ವೆರಿ ಸೂನ್ ಆ್ಯಂಡ್ ನನ್ನ ಬ್ರದರ್ ಸೇಫ್ ಇದ್ದಾನೆ ಅಂದಾಗ ಮಿಸಸ್ ಸ್ಲೇರಿ ಅಶ್ಯೂಸ್ ದಟ್ ಹಿ ಈಸ್ ಸೇಫ್. ಅವನು ಸೇಫ್ ಇದ್ದಾನೆ ಆ್ಯಂಡ್ ಸೌಂಡ್ ಆ್ಯಂಡ್ ಟೆಲ್ಸ್ ದೆಮ್ ಟು ಟೇಕ್ ಎ ಪೀಪ್ ಅಟ್ ದ ರಿಂಗ್. ಆ ರಿಂಗ್ ನೋಡಲ್ಲಿ, ಆ ಸರ್ಕಲ್ ಮಧ್ಯದಲ್ಲಿ ನೋಡಿ, ವೃತ್ತದಲ್ಲಿ. ಆ್ಯಂಡ್ ಲುಕ್ ಎಟ್ ದ ಕ್ಲೌನ್ಸ್, ಅಲ್ಲಿದೆಲ್ಲ ಕ್ಲೌನ್ಸ್ ಕಡೆಗೆ ನೋಡಿ ಅಂತಾನೆ. ಅಲ್ಲೊಬ್ಬ ಕ್ಲೌನ್ ಟಾಮ್ ಆಗಿರ್ತಾನೆ. ಆ್ಯಂಡ್ ಅದ್ರಲ್ಲಿ ಟಾಮ್ ಈಸ್ ಒನ್ ಆಫ್ ದ ಬ್ಲ್ಯಾಕ್ ಸರ್ವೆಂಟ್ಸ್. ಒಬ್ಬ ಕಪ್ಪು ಸರ್ವೆಂಟ್ ವೇಷ ಹಾಕಿದ್ದಾರೆ ಅವನಿಗೆ. ಅವ್ನು ಗುರ್ತು ಸಿಗಬಾರ್ದಲ್ಲ ಯಾರಿಗೂ, ಅದಕ್ಕೆ ಹಿ ಡಸ್ ನಾಟ್ ವಾಂಟ್ ಟು ನೋ ವಾಟ್ ಟಾಮ್ ಹ್ಯಾಸ್ ಡನ್. ಸ್ಲೀರಿ ಹೇಳ್ತಾನೆ, ಐ ಡೋಂಟ್ ವಾಂಟ್ ಟು ನೋ ವಾಟ್ ಟಾಮ್ ಹ್ಯಾಸ್ ಡನ್. ಟಾಮ್ ಏನು ಮಾಡಿದ್ದಾನೆ ಅದೆಲ್ಲ ನನಗೆ ಬೇಡ. ಆ್ಯಂಡ್ ಇಟ್ ಈಸ್ ಬೆಟರ್ ಫಾರ್ ಹಿಮ್ ನಾಟ್ ಟು ನೋ. ನನಗೆ ಐ ಡೋಂಟ್ ಲೈಕ್ ಟು ನೋ, ಇಟ್ಸ್ ಬೆಟರ್ ಫಾರ್ ಮೀ ನಾಟ್ ಟು ನೋ. ತಿಳ್ಕೊಳ್ದೇ ಇರೋದೇ ಒಳ್ಳೆಯದು. ಆಲ್ ಹಿ ವಾಂಟ್ಸ್ ಟು ಸೇ ಈಸ್ ದ ಸ್ಕ್ವೈರ್ ಹ್ಯಾಸ್ ಸ್ಟುಡ್ ಬೈ ಸಿಸಿಲಿಯಾ. ವಾಟ್ ಡು ಐ ವಾಂಟ್ ಟು ಸೇ? ದ ಸ್ಕ್ವೈರ್ ಮಿಸ್ಟರ್ ಗ್ರಾಡ್ಗೆಂಡ್ ಸ್ಟುಡ್ ಬೈ ಸಿಸಿಲಿಯಾ. ಸಿಸಿಲಿಯಾ ಕಷ್ಟದಲ್ಲಿದ್ದಾಗ he supported her, he took her, he gave her refuge and he will stand by the square. ಈಗ ಸ್ಕ್ವೈರ್ ಯಾವುದೋ ಕಷ್ಟದಲ್ಲಿದ್ದಾನೆ, ನಿನ್ನ ಕಷ್ಟ ಏನು ನನಗೆ ಬೇಡ, ಐ ವಿಲ್ ಸ್ಟ್ಯಾಂಡ್ ಬೈ ದ ಸ್ಕ್ವೈರ್. ಸ್ಕ್ವೈರ್ ಪಕ್ಕ ನಾನು ನಿಲ್ತೀನಿ, ಸ್ಕ್ವೈರ್ಗೆ ಸಪೋರ್ಟ್ ನಾನು ಮಾಡ್ತೀನಿ ಅಷ್ಟೇ. ಲೂಯಿಸಾ ಅಟ್ಟರ್ಸ್ ಅನ್ ಎಕ್ಸ್ಕ್ಲಮೇಷನ್ ಆಫ್ ಡಿಸ್ಟ್ರೆಸ್ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್. ಲೂಯಿಸಾ ತೃಪ್ತಿಯಿಂದ, ಆಶ್ಚರ್ಯದಿಂದ ಉದ್ಗಾರ ಮಾಡ್ತಾಳೆ, ದುಃಖ ಮತ್ತು ತೃಪ್ತಿಯಿಂದ. ಸ್ಲೀರಿ ಟೆಲ್ಸ್ ದೆಮ್ ಟು ಕಮ್ ಆಫ್ಟರ್ ದ ಪರ್ಫಾರ್ಮೆನ್ಸ್ ಆ್ಯಂಡ್ ದಟ್ ಹಿ ವಿಲ್ ಕೀಪ್ ಹರ್ ಬ್ರದರ್ ದೇರ್ ಆಫ್ಟರ್ ದ ಪರ್ಫಾರ್ಮೆನ್ಸ್ ಟಿಲ್ ದ ಅರೈವಲ್ ಆಫ್ ದ ಸ್ಕ್ವೈರ್. ಮತ್ತು ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಶುರುವಾಗುತ್ತೆ. ಯು ಕಮ್ ಆಫ್ಟರ್ ದ ಪರ್ಫಾರ್ಮೆನ್ಸ್ ಆ್ಯಂಡ್ ಟಿಲ್ ದ ಅರೈವಲ್ ಆಫ್ ಸ್ಕ್ವೈರ್ ಐ ವಿಲ್ ಕೀಪ್ ಟಾಮ್ ದೇರ್ ಅಂತ ಹೇಳ್ತಾನೆ. ಲೂಯಿಸಾ ವಿತ್ ಎ ಲೈಟ್ ಆ್ಯಂಡ್ ಲೋಡ್ ಥ್ಯಾಂಕ್ಸ್ ಹಿಮ್ ಅಂಡ್ ವಿತ್ ಹರ್ ಐಸ್ ಫುಲ್ ಆಫ್ ಟೀಯರ್ಸ್ ಶಿ ಥ್ಯಾಂಕ್ಸ್ ಹಿಮ್. ನಾವು ಶಿ ಈಸ್ ಲೈಟೆಂಡ್, ಹರ್ ಲೋಡ್ ಈಸ್ ಲೈಟೆಂಡ್. ಅವಳ ಭಾರ ಇಳೀತು ಆ್ಯಂಡ್ ಕಣ್ಣಲ್ಲಿ ನೀರು. ಶಿ ಗೋಸ್ ಅವೇ ವಿತ್ ಸಿಸಿ ಅಂಟಿಲ್ ಲೇಟರ್ ಇನ್ ದ ಆಫ್ಟರ್ನೂನ್. ಸಿಸಿಯೊಂದಿಗೆ ಹೊರಟೋಗ್ಬಿಡ್ತಾಳೆ. ಮಿಸ್ಟರ್ ಗ್ರಾಡ್ಗಿನ್ ಅರೈಸ್ ವಿತ್ ಇನ್ ಅನ್ ಅವರ್ ಆಫ್ಟರ್ವರ್ಡ್ಸ್. 1 ಗಂಟೆ ನಂತರ ಮಿಸ್ಟರ್ ಗ್ರಾಡ್ಗಿನ್ ಬರ್ತಾರೆ ಆ್ಯಂಡ್ ಹಿ ಪ್ರಿಪೇರ್ಸ್ ಎ ಲೆಟರ್. ಹಿ ಹ್ಯಾಸ್ ಟು ವೇಟ್ ಟಿಲ್ ದ ಕಂಪ್ಲೀಷನ್ ಆಫ್ ದ ಪರ್ಫಾರ್ಮೆನ್ಸ್ ಮುಗಿಯೋರಿಗೆ ಕಾಯಬೇಕು. ಸೊ ಒಂದು ರೆಕಮೆಂಡೇಶನ್ ಲೆಟರ್ ರೆಡಿ ಮಾಡ್ತಾರೆ. whom he can trust, beseeching him to ship the bearer off at any cost. ಲಿವರ್ಪೂಲಿರ್ತಕ್ಕಂಥವ್ರ ಅಕ್ವೆಂಟೆನ್ಸ್ಗೆ, ಪರಿಚಯದವ್ರಿಗೆ ಈ ಲೆಟ್ರ್ ತರಂದಂಥ ವ್ಯಕ್ತಿಯನ್ನು ಅಟ್ ಎನಿ ಕಾಸ್ಟ್, ಎಷ್ಟೇ ಕಷ್ಟ ಆಗಲಿ ಖರ್ಚಾಗಲಿ ಪರವಾಗಿಲ್ಲ, ಯು ಶಿಫ್ಟ್ ಹಿಮ್ ಟು ನಾರ್ತ್ ಆರ್ ಸೌತ್ ಅಮೇರಿಕಾ, ನಾರ್ತ್ ಆರ್ ಸೌತ್ ಅಮೇರಿಕಾ ಕಳಿಸ್ಬಿಡಿ, ಆರ್ ಎನಿ ಡಿಸ್ಟೆಂಟ್ ಪಾರ್ಟ್ ಆಫ್ ದ ವರ್ಲ್ಡ್ ಟು ವಿಚ್ ಹಿ ಕುಡ್ ಬಿ ಮೋಸ್ಟ್ ಸ್ಪೀಡಿಲಿ ಆ್ಯಂಡ್ ಪ್ರೈವೇಟ್ಲಿ ಡಿಸ್ಪ್ಯಾಚ್ಡ್. ಮೋಸ್ಟ್ ಸ್ಪೀಡಿಲಿ, ಮೋಸ್ಟ್ ಪ್ರೈವೇಟ್ಲಿ, ಯಾರಿಗೂ ತಿಳಿಯದೆ ಎಷ್ಟು ಬೇಗ ಸಾಧ್ಯನೋ ಅಷ್ಟು ವೇಗವಾಗಿ ಅದನ್ನು ಜಗತ್ತಿನ ಯಾವ ಮೂಲೆಗಾರು ಕಳಿಸ್ಬಿಡಿ ಅಂತ ಒಂದು ಲೆಟ್ರನ್ನ ರೆಡಿ ಮಾಡ್ತಾನೆ. ಆಫ್ಟರ್ ದಿಸ್ ದೇ ವೆಯ್ಟ್ ಫಾರ್ ದ ಸರ್ಕಸ್ ಟು ಬಿ ಕ್ವೈಟ್ ವೆಕೇಟೆಡ್. ಕಾಯ್ತಾರೆ ಸರ್ಕಸ್ ಎಲ್ಲ ಖಾಲಿ ಆಗಲಿ ಜನ ಅಂತ. ಆ್ಯಂಡ್ ಆಫ್ಟರ್ ಎ ಲಾಂಗ್ ಟೈಮ್ ಮಿಸ್ಟರ್ ಸ್ಲೀರಿ ಬ್ರಿಂಗ್ಸ್ ಔಟ್ ಎ ಚೇರ್ ಆ್ಯಂಡ್ ಸಿಟ್ಸ್ ಡೌನ್ ಬೈ ದ ಸೈಡ್. ತುಂಬ ಹೊತ್ತಾದಮೇಲೆ ಸ್ಲೀರಿ ಬ್ರಿಂಗ್ಸ್ ಔಟ್ ಎ ಚೇರ್ ತೊಗೊಂಡು ಒಂದು ಕಾರ್ನಲ್ಲಿ ಕೂತ್ಕೊಂಡು ಈ ಬಿಗಿನ್ಸ್ ಟು ಸ್ಮೋಕ್ ಆಸ್ ಇಫ್ ದಟ್ ಈಸ್ ಎ ಸಿಗ್ನಲ್ ಫಾರ್ ದೆಮ್ ಟು ಅಪ್ರೋಚ್. ದಟ್ಸ್ ಎ ಸಿಗ್ನಲ್ ಫಾರ್ ದೆಮ್ ಟು ಅಪ್ರೋಚ್, ನೀವು ಬಂದು ನಾನು ನೋಡ್ಬೋದು ಅನ್ನೋ ಥರ. ಆಸ್ ದ ಪಾಸ್ ಇನ್ ಹಿ ಟೆಲ್ಸ್ ದಟ್ ಹಿ ಈಸ್ ದ ಸರ್ವೆಂಟ್. ಒಳಗಡೆ ಬಂದಾಗ ಮಿಸ್ಟರ್ ಸ್ಲೀರಿ ಹೇಳ್ತಾನೆ, ಐ ಆಮ್ ಯುವರ್ ಸರ್ವೆಂಟ್ ಮಿಸ್ಟರ್ ಗ್ರಾಡ್ಗಿನ್, ದ ಸ್ಕ್ವೈರ್. ಇಫ್ ದೇ ವಾಂಟ್ ಹಿಮ್ ದೇ ವಿಲ್ ಫೈಂಡ್ ಹಿಮ್ ದೇರ್. ಇಫ್ ಯು ವಾಂಟ್ ಮೀ ಟು ಮೀಟ್ ಡ್ಯೂರಿಂಗ್ ದ ಪರ್ಫಾರ್ಮೆನ್ಸ್, you will find me here. When I come here, you may come and meet me. They all go in. After that, they all go in and Mr. Gradgate sits down for learn on the clown's performing chair in the middle of the ring. ದೂರದಲ್ಲಿ ಕ್ಲೌನ್ದು ಪರ್ಫಾರ್ಮೆನ್ಸ್ ಚೇರಲ್ಲಿ ಕೂತ್ಕೊಳ್ತಾರೆ, ಸ್ಲೀರಿ ಚೇರಿನಲ್ಲಿ ಮಿಡಲ್ ಆಫ್ ದ ರಿಂಗಲ್ಲಿ. ಈ ಫೀಸ್ ಅನ್ ಸಿಟ್ಟಿಂಗ್ ಆನ್ ಒನ್ ಆಫ್ ದ ಬ್ಯಾಕ್ ಬೆಂಚಸ್. ಮಗ ಎಲ್ಲಿ ಕೊಳ್ತಿದ್ದಾನೆ, ಈ ಸಿಟ್ಟಿಂಗ್ ಆನ್ ಒನ್ ಆಫ್ ದ ಬ್ಯಾಕ್ ಬೆಂಚಸ್, ರಿಮೋಟ್ ಇನ್ ದ ಸಬ್ಡ್ಯೂಡ್ ಲೈಟ್ ಆ್ಯಂಡ್ ಸ್ಟ್ರೇನಿಯಸ್ ಆಫ್ ದ ಪ್ಲೇಸ್. ಯಾರ ಕಣ್ಣಿಗೆ ಬೆಳಕು ಬೀಳ್ದಾರೆ ದೂರದಲ್ಲಿ ಕುಳಿತಿದ್ದಾನೆ. ಹಿ ಲುಕ್ಸ್ ರಿಡಿಕ್ಯುಲಸ್ಲಿ ಶೇಮ್ಫುಲ್ ಇನ್ ಹಿಸ್ ಕಾಮಿಕ್ ಲಿವರಿ. ಆ ಕಾಮಿಕ್ ಡ್ರೆಸ್ಸಲ್ಲಿ, ಫೋಲ್ಸ್ ಡ್ರೆಸ್ಸಲ್ಲಿ, ಲಿವರಿ ಕ್ಲಾತಲ್ಲಿ ಹಿ ಈಸ್ ಲುಕಿಂಗ್ ರಿಡಿಕ್ಯುಲಸ್ಲಿ ಶೇಮ್ಫುಲ್. ತುಂಬ ಅವಮಾನಕರವಾಗಿ ಕಾಣ್ತಿದ್ದಾನೆ. ಮಿಸ್ಟರ್ ಗ್ರಾಡ್ಗಿನ್ ನೈದರ್ ಕ್ಯಾನ್ ಬಿಲೀವ್ ದ ಎಜುಕೇಷನ್ ಆಫ್ ಫ್ಯಾಕ್ಟ್ಸ್. ಈಗ ನಂಬಕ್ಕಾಗ್ತಿಲ್ಲ. ಆ್ಯಂಡ್ ಒನ್ ಆಫ್ ಹಿಸ್ ಮಾಡೆಲ್ ಚಿಲ್ಡ್ರನ್ ಹ್ಯಾಡ್ ಕಮ್ ಟು ದಿಸ್, ಐ ಕೋಟ್ ಆ್ಯಂಡ್ ಅನ್ಕೋಟ್. ತಾನು ಅಂದ್ಕೊಂಡಿದ್ದಂಥ ತನ್ನ ಚಿಲ್ಡ್ರನ್, ದೇ ಆರ್ ಮಾಡೆಲ್ ಚಿಲ್ಡ್ರನ್ ಅಂದ್ಕೊಂಡಿದ್ದ. ಒನ್ ಆಫ್ ಹಿಸ್ ಮಾಡೆಲ್ ಚಿಲ್ಡ್ರನ್ ಹ್ಯಾಸ್ ಕಮ್ ಟು ದಿಸ್ ಇನ್ ದ ಡಿಸ್ಗೈಸ್ ಆಫ್ ಎ ಕ್ಲೌನ್. ಹಿ ಸಿಟ್ಟಿಂಗ್ ದೇರ್ ಇನ್ ದ ರಿಮೋಟೆಸ್ಟ್ ಬೆಂಚ್
corner of the bench, avoiding the light, even the light. At first the whelp persisted to remain there. ಮೊದಲು ಅವನು ಅಲ್ಲೇ ಕೂತ್ಕೋತೀನಿ ಅಂತ ಹಠ ಮಾಡ್ತಾನೆ. ಬಟ್ ಲೂಯಿಸಾ ಫೈನಲಿ ಈಲ್ಸ್ ಟು ಎಂಟಿಟೀಸ್ ಆಫ್ ಸಿಸಿಯ ಕೋರಿಕೆಯನ್ನು ಒಳಗಾಗಿ ಶರಣಾಗಿ ಬರ್ತಾನೆ. ಹಿ ಕಮ್ಸ್ ಡೌನ್. ಹಿ ಹ್ಯಾಸ್ ಆಲ್ರೆಡಿ ಡಿಸೌಂಡ್ ಲೂಯಿಸಾನ ನನ್ನ ಮಕ್ಕನೇ ಅಲ್ಲ ಅಂತ ಡಿಸೌಂಡ್ ತೀರ್ಮಾನ ಅನೌನ್ಸ್ ಮಾಡಿಬಿಟ್ಟಿದ್ದಾನೆ. ಹಿ ಸ್ಟ್ಯಾಂಡ್ಸ್ ಇನ್ ದ ಸಾಡಸ್ಟ್ ಆನ್ ದ ವರ್ಜ್ ಆಫ್ ದ ಸರ್ಕಲ್ ಆಸ್ ಫಾರ್ ಆಸ್ ಪಾಸಿಬಲ್ ಫ್ರಮ್ ಹಿಸ್ ಫಾದರ್. ಅವ್ರ ತಂದೆ ಮಧ್ಯಕ್ಕೆ ಅಂತ ಚೆಲ್ ಕೂತಿದ್ದಾರಲ್ಲ, ಅಲ್ಲೊಂದು ರಿಂಗ್ ಇದೆ. ಆ ಸಾಡಸ್ಟಿಂದ ದೂರ, ಯಾಕೆ ಹಿ ಹ್ಯಾಸ್ ಟು ರೆಸ್ಪೆಕ್ಟ್ ಹಿಸ್ ಫಾದರ್ ಅಟ್ ಎ ಡಿಸ್ಟೆನ್ಸ್ as long as possible. He stands there and Graham asked him how that was done. ಅದೆಲ್ಲ ಹೇಗಾಯಿತು? Tom asked what was done, ಏನಾಯಿತು? Mr. Graham asked how the robbery was done. ರಾಬರಿ ಹೇಗಾಯಿತು? Tom tells that he himself forced the safe overnight. ಕ್ಯಾಶುವಲ್ ಆಗಿ ಉಡಾಫ್ ಅಂತ ಹೇಳ್ತಾನೆ. ನಾನು ರಾತ್ರಿ ಆ ಬಾಗಿಲನ್ನು ಓಪನ್ ಮಾಡಿದೆ, ಬೀಗ ಹೊಡೆದೆ. ಆ್ಯಂಡ್ ಸೆಟ್ ಇಟ್ ಅಪ್ ಅಜಾರ್, ಹೊಡೆದ್ಬಿಟ್ಟು ದುಡ್ಡೆಲ್ಲ ತೊಗೊಂಡು ಐ ಸೆಟ್ ಇಟ್ ಅಪ್ ಅಜಾರ್, ಓಪನ್ ಮಾಡಿ ಬಿಸಾಕ್ಬಿಟ್ಟು ಬಂದೆ. ಬಿಫೋರ್ ಈ ವೆಂಟ್ ಅವೇ ಈ ಹ್ಯಾಡ್ ದ ಕೀ ದಟ್ ವಾಸ್ ಫೌಂಡ್ ದೇರ್ ಲಾಂಗ್ ಬಿಫೋರ್. ಅಲ್ಲೊಂದು ಫಾಲ್ಸ್ ಕೀ ಇತ್ತಲ್ಲ, ಐ ಹ್ಯಾಡ್ ದಟ್ ಕೀ ಲಾಂಗ್ ಬಿಫೋರ್, ಯಾವಾಗಲೂ ಅಲ್ಲಿ ಯಾರೋ ಬಿಟ್ಟಿದ್ದಾಗ ಎತ್ಕೊಂಬಿಟ್ಟಿದೆ. ಆ್ಯಂಡ್ ಡ್ರಾಪ್ಡ್ ಇಟ್ ದಟ್ ಮಾರ್ನಿಂಗ್, ಆ ಕೀನ ಅಲ್ಲಿ ಐ ಡ್ರಾಪ್ಡ್ ಇಟ್ ದಟ್ ಮಾರ್ನಿಂಗ್, ಅಲ್ಲಿ ಬೀಳಿಸ್ದೆ. ಯಾಕೆಂದರೆ ಯಾರೋ ಬಂದು ತೆಗೆದಿದ್ದಾರೆ ಅಂತ ಅನುಮಾನ ಬರಲಿ ಅಂತ. ಟು ಗಿವ್ ದ ಇಂಪ್ರೆಷನ್ ದಟ್ ಇಟ್ ಮೈಟ್ ಹ್ಯಾವ್ ಬಿನ್ ಯೂಸ್ಡ್, ಆ ಕೀ ತೊಗೊಂಡು ಹೊಡೆದಿದೆ, ಯಾರೋ ಬೀಗ ತೆಗೆದಿದ್ದಾರೆ ಅನ್ನೋ ಅನುಮಾನ ಬರಲಿ ಅಂತ. ಹಿ ಡಿಡ್ ನಾಟ್ ಟೇಕ್ ದ ಮನಿ ಆಲ್ ಅಟ್ ಒನ್ಸ್. ಅದು ಖರ್ಚಾಗಿದ್ದು ಎಷ್ಟು ಕಾಣೆ ಆಗಿದ್ದು 150 and odd pounds ಅಷ್ಟೇ, ಎಲ್ಲರ ಪ್ರಕಾರ ಅಲ್ಲ. ಹಿ ಸೇಸ್ ಐ ಡಿಡ್ ನಾಟ್ ಟೇಕ್ ದ ಮನಿ ಆಲ್ ಅಟ್ ಒನ್ಸ್, ಒಂದೇ ಸಾರಿಗೆ ನಾನು ಎಲ್ಲ ದುಡ್ಡು ಹೊಡ್ಕೊಂಡು ಹೋಗಿಲ್ಲ. ಹಿ ಪ್ರಿಟೆಂಡೆಡ್ ಟು ಪುಟ್ ಹಿಸ್ ಬ್ಯಾಲೆನ್ಸ್ ಅವೇ ಎವ್ರಿ ನೈಟ್ ಬಟ್ ಹಿ ಡಿಡ್ ನಾಟ್. ಎವ್ರಿ ನೈಟ್ ಐ ಪ್ರಿಟೆಂಡೆಡ್ ಟು ಪುಟ್ ಮೈ ಮನಿ ಮೈ ಸೇವಿಂಗ್ಸ್ ದೇರ್. ಆವತ್ತಿನ ಉಳಿತಾಯದ ಸಂಬಳ ಉಳಿತಾಯವನ್ನು ಎವ್ರಿ ನೈಟಲ್ಲಿ ಇಡೋ ಹಾಗೆ ನಾಟಕ ಆಡ್ತಿದ್ದೆ ಅಷ್ಟೇ, ಇಡ್ತಿರ್ಲಿಲ್ಲ. ಎವ್ರಿ ನೈಟ್ ಹೊಡ್ಕೊಂಡಿದ್ದೆ, ಅವತ್ತು ಫುಲ್ ಹೊಡ್ಕೊಂಡೋದೆ ಅಷ್ಟೇನೇನೆ. ಮಿಸ್ಟರ್ ಗ್ರಾಡ್ಗಿನ್ ಟೆಲ್ಸ್ ದಟ್ ಹಿ ಈಸ್ ಮೋರ್ ಶಾಕ್ ಟು ಹಿಯರ್ ದಿಸ್ ದ್ಯಾನ್ ದ ಫಾಲ್ ಆಫ್ ಎ ಥಂಡರ್ ಬೋಲ್ಟ್ ಆನ್ ಹಿಮ್. ಸಿಡಿಲು ಬಡಿದು ಸತ್ತಾಗಿರೋ ಚೆನ್ನಾಗಿತ್ತು ಈ ಮಾತುಗಳನ್ನ ಕೇಳೋಕ್ಕೆ ನಿನ್ನ ಬಾಯಿಂದ. ಅದು ಇಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿ ಕ್ಯಾಶುವಲ್ ಆಗಿ ಹೇಳ್ತಾ ಇದೆಯಲ್ಲ. Tom does not understand why his father is so upset. What is there for you to be upset, father? ಯಾಕೆ ಅಪ್ಸೆಟ್ ಆಗ್ತೀರಾ? He tells that so many people are employed in situations of trust. ನೀವೇ ಹೇಳ್ತೀರಲ್ವಾ, so many people are employed in situations of trust. ನಂಬಿಕೆಯಿಂದ ಎಷ್ಟೊಂದು ಜನ ನೀವು ಅಪಾಯಿಂಟ್ ಮಾಡಿರ್ತೀರಪ್ಪ. so many people will be dishonest. ನಿಮ್ಮ ಟ್ರಸ್ಟಲ್ಲಿ ನಂಬಿಕೆಯಿಂದ ಹಾನೆಸ್ಟು ದಿಸ್ ದಟ್ ಅಂತ ಅಂದ್ಬಿಟ್ಟು ಗುಡ್ ಅಂತ ಅಪಾಯಿಂಟ್ ಮಾಡಿರ್ತೀರ. ಆ್ಯಂಡ್ ಸೋ ಮೆನಿ ಪೀಪಲ್ ವಿಲ್ ಬಿ ಡಿಸಾನೆಸ್ಟ್. ನಿಮ್ಮ ಟ್ರಸ್ಟಲ್ಲೇ ನೀವು ಬ್ಯಾಂಕ್ ಅಂತ ಬೋರ್ಡು ಅಂತ ಮಾಡ್ಕೊಂಡಿದ್ದೀರಲ್ಲ, ಎಷ್ಟು ಜನ ಅವರು ಡಿಸಾನೆಸ್ಟ್ ಆಗಿಲ್ಲ. ಅದು ನೀವು ಮನೇಲಿ ಬಂದು ಹೇಳ್ತಿರ್ತೀರಿ ಅವ್ರು ಒಳ್ಳೆಯವರು ಆನೆಸ್ಟು ಅಂತ ನೇಮಕ ಮಾಡಿಕೊಂಡ್ರೆ ಅವರೇ ದುಡ್ಡು ಹೊಡಿತಾರೆ, ಅವರೇ ಭ್ರಷ್ಟರು, ಏನು ಮಾಡೋದು ಅಂತ ನೀವು ಮನೇಲಿ ಬಂತಲೇ ಚಚ್ಕೊಳ್ಳಲ್ವಾ? ಎಸ್ ಹರ್ಡ್ 100 times ಮೆನ್ಷನ್ ಬೈ ಹಿಮ್. ಮನೇಲಿ 100 times ನೀವು ಹೇಳ್ತಾ ಇಲ್ವಾ ಆಫ್ ಈಸ್ ಬೀಯಿಂಗ್ ಲಾ? ಏನು ಮಾಡೋದು? ನಾವು ಆ ಗಣ್ಯ ವ್ಯಕ್ತಿಗಳನ್ನೇ, ಗೌರವಾನ್ವಿತ ವ್ಯಕ್ತಿಗಳನ್ನೇ ನೇಮಕ ಮಾಡ್ಕೊಳ್ಬೇಕು, ಅದು ನಿಯಮ. ಇಂಥ ಪೊಸಿಷನ್ನೇ ಇರಬೇಕು, ಅವ್ರಿಗೆ ಇಂಥ ಕ್ವಾಲಿಫಿಕೇಷನ್ನೇ ಇರಬೇಕು ಅಂತೆಲ್ಲ ಇರುತ್ತೆ ನಿಯಮ. ಅದಕ್ಕೆ ನಾವು ಅಪಾಯಿಂಟ್ ಮಾಡ್ಕೊಂಬಿಡ್ತೀವಿ. ಆದರೆ ದೋಸ್ ಪೀಪಲ್ ದೆಮ್ಸೆಲ್ಸ್ ಆರ್ ಥೀವ್ಸ್, ಡಿಸ್ಆನೆಸ್ಟ್ ಅಂತ ಮನೇಲಿ ಹೇಳಲ್ವ? ಏನು ಮಾಡೋದು? ಇಟ್ಸ್ ಕ್ವಶನ್ ಆಫ್ ಲಾ ಅಂತ ಹೇಳಲ್ವ ನೀವು? ಅದೇ ಥರ ಹಿ ಕೆನಾಟ್ ಹೆಲ್ಪ್ ಲಾಸ್. ನೀವು ನಿಯಮಕ್ಕೆ ವಿರುದ್ಧವಾಗಿ ಹೋಗೋಕ್ಕಾಗತ್ತಾ? ನಿಯಮ ಇದೆ ಅಂತ ಎಂತೆಂಥ ದೊಡ್ಡ ವ್ಯಕ್ತಿಗಳು ಅಂತ ಅನ್ಸ್ಕೊಂಡ್ರೆ ಅವ್ರು ಕಳ್ಳರಾಗಿದ್ರು ಡಿಸಾನೆಸ್ಟ್ ಆಗಿ ನೀವು ನೇಮಕ ಮಾಡ್ಕೊಳ್ಳಲ್ವಾ? ಬಿಕಾಸ್ ಇಟ್ ಈಸ್ ಲಾ. ಹಿ ಕೆನಾಟ್ ಹೆಲ್ಪ್ ಲಾ ಅಲ್ವಾ? ಹಿ ಹ್ಯಾಸ್ ಕಂಫರ್ಟೆಡ್ ಅದರ್ಸ್ ವಿತ್ ಸಚ್ ಥಿಂಗ್ಸ್. ನೀವು ಆ ಥರ ಹೇಳಲ್ವಾ? ಏನು ಮಾಡೋದು, ಅದು ನಿಯಮ ಹಾಗಿದೆ ಅಂತ ಹೇಳಲ್ವಾ? ಐ ಹ್ಯಾಸ್ ಟು ಕಂಫರ್ಟ್ ಹಿಮ್ಸೆಲ್ಫ್. ಇನ್ ದ ಸೇಮ್ ಯು ಕಂಫರ್ಟ್ ಯುವರ್ ಸೆಲ್ಫ್. ನಾವು ನನ್ನ ಕೇಸಲ್ಲಿ ಯಾಕೆ ತುಂಬ ಅಪ್ಸೆಟ್ ಆಗ್ತೀರಾ? ಇಡೀ ಸೊಸೈಟಿ ಇರೋದೇ ಹಂಗಪ್ಪ. In the same way, comfort yourself. Mr. Gradkin buries his face in his hands. ಮುಖ ಮುಚ್ಕೊಂಡ್ಬಿಡ್ತಾನೆ, ತಿರುಗುವಾಡ. ಟಾಮ್ ಸ್ಟ್ಯಾಂಡ್ಸ್ ಡಿಸ್ಗ್ರೇಸ್ಫುಲಿ ಬೈಟಿಂಗ್ ಸ್ಟ್ರಾ. ಅವನು ಉಗುರು ಕಚ್ಕೊಂಡು ನಿಂತ್ಕೋತಾನೆ. ಮಿಸ್ಟರ್ ಗ್ರಾಡ್ಗಿನ್ ಟೆಲ್ಸ್ ಟಾಮ್ ದಟ್ ಹಿ ಮಸ್ಟ್ ಗೋ ಟು ಲಿವರ್ಪೂಲ್ ಟು ಬಿ ಸೆಂಟ್ ಅಬ್ರಾಡ್. ಈ ತಕ್ಷಣ ಲಿವರ್ಪೂಲ್ಗೆ ಹೋಗಬೇಕು. ಯು ವಿಲ್ ಬಿ ಸೆಂಟ್ ಅಬ್ರಾಡ್ ಫ್ರಮ್ ದೇರ್. ಅಲ್ಲಿಂದ ವಿದೇಶಕ್ಕೆ ಹೋಗಬೇಕು. Tom also agrees that he must go. Yes, I must go, and he cannot be more miserable anywhere than he has been here. Seen, he has been there. ಇಲ್ಲಿರೋದಕ್ಕಿಂತ ಮಿಸರೇಬಲ್, ದುಃಖದ ಒಂದು ಪರಿಸ್ಥಿತಿ ನಾನು ಯಾವತ್ತೂ ನನಗೆ ಬೇಡಪ್ಪ.
Ever since he can remember, Mr. Gradgrin submits his question of Tom's deportation to Sleary. ಕ್ಲೀರಿನ್ ಕೇಳ್ತಾರೆ ಏನು ಮಾಡೋದು ಹೇಗೆ ಅಂತ. He tells that he can be sent by a coach which is 20 miles off. ಇಲ್ಲಿಂದ 20 ಮೈಲ್ ದೂರದಲ್ಲಿ ಒಂದು ರೈಲ್ವೆ ಸ್ಟೇಷನ್ ಇದೆ, ಒಂದು ರೈಲ್ ಬರುತ್ತೆ. ಈಗ ಅರೈವ್ಸ್ ಇನ್ ಹಾಫ್ ಅನ್ ಅವರ್, ಅರ್ಧ ಗಂಟೆಲಿ ಬರುತ್ತೆ, ವಿತ್ ದ ಪರ್ಪಸ್ ಟು ಕ್ಯಾಚ್ ದ ಮೇಲ್ ಟ್ರೈನ್. ಅಲ್ಲಿನ ಮೇಲ್ ಟ್ರೈನ್ ಮೇಲ್ ತಗೊಳ್ಳೋಕ್ಕೆ ಇವನು ಒಂದು ಟ್ರೈನ್ ಬರುತ್ತೆ, ಒಂದು ಕೋಚ್ ಬರುತ್ತೆ, ಆ ಟ್ರೈನಲ್ಲಿ ಹೋಗ್ಬೋದು ಇವನು. ಮಿಸ್ಟರ್ ಗ್ರಾಡ್ಗಿನ್ ವರೀಸ್ ಅಬೌಟ್ ಟಾಮ್ಸ್ ಡ್ರೆಸ್ ಅಂಡ್ ಆಸ್ ಇಫ್ ಎನಿ ಕೋಚ್ ಅಲೋಸ್ ಹಿಮ್ ಇಂಟು ಇಟ್. ಈ ಡ್ರೆಸ್ಸಲ್ಲಿ, ಕ್ಲೌಸ್ ಡ್ರೆಸ್ಸಲ್ಲಿ ಯಾವ್ದಾರ ಕೋಚಲ್ಲಿ ರೈಲಲ್ಲಿ ಇವನ್ನ ಸೇರಿಸ್ತಾರ ವಿತ್ ಇಸ್ ಪರ್ಮಿಷನ್. ನೀವು ಪರ್ಮಿಷನ್ ಮಾಡಿದ್ರೆ ಕೊಟ್ಟರೆ ನಾನು 5 ನಿಮಿಷದಲ್ಲಿ ನಾನು ಚೇಂಜ್ ಮಾಡ್ತೀನಿ ಅಂತ ಹೇಳ್ತಾರೆ. ಹಿ ಪರ್ಮಿಟ್ ದೆನ್ ಈಸ್ಲಿ ವಾಷಸ್ ಹಿಸ್ ಫೇಸ್ ವಿತ್ ಬೀರ್ ತೊಗೊಂಡು ಅವ್ನ ಮುಖಕ್ಕೆ ಬಣ್ಣ ಹಚ್ಚಿರಲ್ಲ ಅದನ್ನೆಲ್ಲ ವಾಶ್ ಮಾಡಿ ಆ್ಯಂಡ್ ಗಿವ್ಸ್ ಹಿಮ್ ಎ ಸ್ಮಾಕ್ ಫ್ರಾಕ್ ಟು ವೇರ್. ಸ್ಮಾಕ್ ಫ್ರಾಕ್ ಕೊಡ್ತಾರೆ. ಆ್ಯಂಡ್ ವಿತಿನ್ 5 minutes, 5 ನಿಮಿಷದಲ್ಲಿ ಹಿ ಮೇಕ್ಸ್ ಹಿಮ್ ಎ ಕಾರ್ಟರ್. ಅವನನ್ನು ಒಂದು ಕಾರ್ಟರ್ ಆಗಿ ಚೇಂಜ್ ಮಾಡಿಬಿಡ್ತಾನೆ. ಆ್ಯಂಡ್ ಹಿ ಟೆಲ್ಸ್ ಟಾಮ್ ಟು ಜಂಪ್ ಅಪ್ ಇನ್ ಟು ದ ಕೋಚ್ ಆ್ಯಂಡ್ ಸೇ ಫೇರ್ವೆಲ್ ಟು ಹಿಸ್ ಫ್ಯಾಮಿಲಿ. ಕೋಚಲ್ಲಿ ಜಂಪ್ ಮಾಡಪ್ಪ, ನಿಮ್ಮ ಕುಟುಂಬದವರಿಗೆ ಫೇರ್ವೆಲ್ ಹೇಳು, ಬಾಯ್ ಹೇಳು ಅಂತ ಹೇಳ್ತಾನೆ. ಟಾಮ್ ಗ್ರಾಡ್ಗಿನ್ ಗಿವ್ಸ್ ಟಾಮ್ ಹಿಸ್ ಲೆಟರ್ ಆ್ಯಂಡ್ ಟೆಲ್ಸ್ ದಟ್ ಆಲ್ ನೆಸರಿ ಮೀನ್ಸ್ ವಿಲ್ ಬಿ ಪ್ರೊವೈಡೆಡ್ ಫಾರ್. ತನ್ನ ಲೆಟರ್ನ ಕೊಟ್ಟು ನಿನಗೆ ಬೇಕಾದ ಎಲ್ಲ ವಸ್ತುಗಳನ್ನು, ಅವಶ್ಯಕತೆ ಇರುವ ಎಲ್ಲ ವಸ್ತುಗಳನ್ನು ನಿನಗೆ ಕೊಡ್ತಾರೆ ನನ್ನ ಪರಿಚಯದವರು. ಆ್ಯಂಡ್ ಟು ಅಟೋನ್ ಬೈ ರಿಪೆಂಟೆನ್ಸ್ ಆ್ಯಂಡ್ ಬೆಟರ್ ಕಂಡಕ್ಟ್. ಅಟ್ಲೀಸ್ಟ್ ಅಲ್ಲಿಗೆ ಹೋದ್ಮೇಲೆ ಆದ್ರೂ ಸ್ವಲ್ಪ ರಿಪೆಂಟ್, ಪಶ್ಚಾತ್ತಾಪ ಮಾಡಿ, ಯು ಲರ್ನ್ ಬೆಟರ್ ಕಂಡಕ್ಟ್, ಬೆಟರ್ ಬಿಹೇವಿಯರ್, ಉತ್ತಮ ನಡವಳಿಕೆಯನ್ನು ಕಲಿ. ಫಾರ್ ದ ಶಾಕಿಂಗ್ ಸೆಕ್ಷನ್ ಹಿ ಹ್ಯಾಸ್ ಕಮಿಟೆಡ್ ಆ್ಯಂಡ್ ದ ಡ್ರೆಡ್ಫುಲ್ ಕಾನ್ಸಿಕ್ವೆನ್ಸಸ್ ಟು ವಿಚ್ ಹಿ ಹ್ಯಾಸ್ ಲೆಡ್ ಬಿಕಾಸ್ ಆಫ್ ದ ಶಾಕಿಂಗ್ ಕಂಡಕ್ಟ್. ನೀನು ಮಾಡಿರೋ ಆಘಾತಕಾರಿ ಕೆಲಸಗಳಿಂದ ಈ ಪರಿಣಾಮಕ್ಕೆ ನೀನು ತಲುಪಿದೀಯಾ. ಈ ಶೇಕ್ಸ್ ಇಸ್ ಹ್ಯಾಂಡ್ ಟೆಲ್ಲಿಂಗ್ ಮೇ ಗಾಡ್ ಫಾರ್ ಗಿವ್ ಹಿಮ್ ಆ್ಯಸ್ ಹಿ ಡಸ್. ದೇವ್ರು ನಿನಗೆ ಕ್ಷಮಿಸಲಿ ಅಂತ ಹೇಳಿ ಅವನಿಗೆ ಕೈ ಶೇಕ್ ಹ್ಯಾಂಡ್ ಮಾಡ್ತಾರೆ. ದೀಸ್ ವರ್ಡ್ಸ್ ಬ್ರಿಂಗ್ ಟಿಯರ್ಸ್ ಇನ್ ಟಾಮ್ಸ್ ಐಸ್. ಈ ಮಾತುಗಳು ಟಾಮ್ನ ಕಣ್ಣಲ್ಲಿ ನೀರು ಬರ್ಸ್ಬಿಡ್ತವೆ. ಈ ರಿಪಲ್ಸಸ್ ಆ್ಯಂಡ್ ಲೂಯಿಸಾ ಆಫರ್ಸ್ ಹರ್ ಆರ್ಮ್ಸ್. ನಾವು ಲೂಯಿಸಾ ಆಲ್ಸೋ ಆಫರ್ಸ್ ಹರ್ ಆರ್ಮ್ಸ್. ಅವಳು ಒಪ್ಕೊಳ್ಳೋಕೆ ಹೋಗ್ತಾಳೆ. ಈ ರಿಪಲ್ಸಸ್ ಹಿಂದಕ್ಕೆ ಹೋಗ್ತಾನೆ. Because Lisa exclaimed that after all her love for him, Nana, how much I had loved you. Do the end so? ನಾವೀಗ ಈ ಥರ ಎಂಡ್ ಆಗಬೇಕಾ ಟಾಮ್? ಟಾಮ್ returns that after all her love, yes, after all your love, pretty love, leaving old Bounderby to himself. Bounderby is an old man. You left him to himself. ಮುದ್ಕೊಂಡು ಬಿಟ್ಟು ಬಂದಿದ್ಯಾ ಇಲ್ಲಿಗೆ. And packing his best friend Mr. Harters up. as his best friend ಮಿಸ್ಟರ್ ಹಾರ್ಟರ್ಸ್. ಅವನ ಗತಿ ಏನಾಯ್ತು ನೀನು ನಂಬ್ಕೊಂಡು? ಈ ಪ್ಯಾಕ್ಡ್ ಆಫ್. ಅವ್ನು ಯಾವುದೋ ಊರಿಗೆ ಗಂಟೆ ಊಟ ಕಟ್ಕೊಂಡು ಓಡೋದ. ಆ್ಯಂಡ್ ಗೋಯಿಂಗ್ ಹೋಮ್. ಅವ್ರಿಬ್ರನ್ನ ಹಂಗೆ ಮಾಡಿಬಿಟ್ಟು ಯು ಹ್ಯಾವ್ ಗಾನ್ ಹೋಮ್, ಮನೆಗೆ ಹೊರಡೋಗ್ಬಿಟ್ಟೆ. ಜಸ್ಟ್ ವೆನ್ ಹಿ ವಾಸ್ ಇನ್ ದ ಗ್ರೇಟೆಸ್ಟ್ ಡೇಂಜರ್. ಅದು ಯಾವಾಗ ಹೊರಡೋಗಿದ್ದು ನೀನು? ನಾನು ಗ್ರೇಟೆಸ್ಟ್ ಡೇಂಜರ್, ಎಂಥ ದೊಡ್ಡ ಅಪಾಯದಲ್ಲಿದ್ದೀನಿ, ತಮ್ಮನ್ನು ನೋಡೋದು ಬಿಟ್ಬಿಟ್ಟು, ತಮ್ಮನಾರ ನೋಡೋದು ಬಿಟ್ಟು ಅಲ್ಲಿದೆಯಾ, ಓಡ್ ಬಂದುಬಿಟ್ಟಿದ್ಯಾ. ಆ್ಯಂಡ್ ಕಮಿಂಗ್ ಔಟ್ ವಿತ್ ಎವ್ರಿ ವರ್ಡ್ ಅಬೌಟ್ ದೇರ್ ಹ್ಯಾವಿಂಗ್ ಗಾನ್ ಟು ದಟ್ ಪ್ಲೇಸ್. ಅಲ್ಲಿಗೆ ಅವ್ರು ಸ್ಟೀಫನ್ ಬ್ಲ್ಯಾಕ್ಮೋರ್ ಮನೆಗೆ ಹೋಗಿದ್ದನ್ನು ಸೀಕ್ರೆಟಾಗಿ ಇಡಂದರೆ ಎಲ್ಲ ವರ್ಡು ಪದನೇ ಹೇಳ್ಬಿಟ್ಟೆ. ಏನು ಸತ್ಯವಂತೆ. ವೆನ್ ಶಿ ಸಾ ದ ನೆಟ್ ವಾಸ್ ಗ್ಯಾದರಿಂಗ್ ರೌಂಡ್ ಹಿಮ್, ಅವನ ಜೊತೆಗೆ ಎಲ್ಲರೂ ಬಲೆ ಹಿಡಿತಾ ಇದ್ರೆ ಅವ್ನು ಸಿಕ್ಕಾಕ್ಸಕ್ಕೆ ಏನು ಗೊತ್ತಿದ್ರು. ಐ ಹ್ಯಾಡ್ ಬಿನ್ ಟು ಸ್ಟೀಫನ್ಸ್ ಹೌಸ್. ಪದನೂ ಕಥೆ ಹೇಳ್ಬಿಟ್ಟೆ. ಈಸ್ ಪ್ರೆಟ್ಟಿ ಲವ್. ಇದು ನಿಂದು ಪ್ರೆಟ್ಟಿ ಲವ್. ಶಿ ಹ್ಯಾಸ್ ರೆಗ್ಯುಲರ್ಲಿ ಗಿವನ್ ಹಿಮ್ ಅಪ್. ಯು ನೆವರ್ ಕೇರ್ಡ್ ಫಾರ್ ಮೀ. ನೀನೇನು ಮಾಡಿದೆ? ಲವ್ ಮಾಡಿದ್ಯಾ? ರೆಗ್ಯುಲರ್ಲಿ ಗಿವನ್ ಹಿಮ್ ಅಪ್. ಹಂತ ನಿರಂತರವಾಗಿ ನನ್ನನ್ನು ಕೈ ಬಿಟ್ಬಿಟ್ಟೆ ನೀನು. ಯು ನೆವರ್ ಕೇರ್ಡ್ ಫಾರ್ ಮೀ. ಐ ಕೋಟ್ ಆ್ಯಂಡ್ ಅನ್ಕೋಟ್. ಆಲ್ ಆಫ್ ದೆಮ್ ಕನ್ಫ್ಯೂಸ್ಲಿ ಗಾಟ್. ಎಲ್ಲ ಗೊಂದಲ ಆಗೋಯ್ತು ಈ ಮಾತುಗಳು ಕೇಳಿ ಆಚೆ ಹೋಗ್ತಾರೆ. ಲೂಯಿಸಾ ಕ್ರೈಮ್ ಟು ಹಿಮ್ ದಟ್ ಶಿ ಹ್ಯಾಸ್ ಫರ್ ಗಿವನ್ ಹಿಮ್. ಲೂಯಿಸಾ ಹೇಳ್ತಾಳೆ, ನಾನು ನಿನ್ನ ಕ್ಷಮಿಸಿದ್ದೀನಿ ಟಾಮ್, ಆ್ಯಂಡ್ ಲವ್ಡ್ ಹಿಮ್ ಸ್ಟಿಲ್. ನಾನು ಇನ್ನೂ ನಿನ್ನ ಲವ್ ಮಾಡ್ತೀನಿ. ಆ್ಯಂಡ್ ದಟ್ ಹಿ ವುಡ್ ಒನ್ ಡೇ ಬಿ ಸಾರಿ ಟು ಹ್ಯಾವ್ ಲೆಫ್ಟ್ ಹರ್ ಸೊ. ನನ್ನ ಈ ರೀತಿ ನೀನು ಬಿಟ್ಬಿಟ್ಟು ಹೋಗ್ತಾ ಇದೆಯಲ್ಲ, ಒಂದು ಥ್ಯಾಂಕ್ಸ್ ಕೂಡ ಹೇಳ್ದಲೇ, ಅಥವಾ ಒಂದು ಪ್ರೀತಿ ತೋರಿಸ್ದಲೇ ಗುಡ್ ಬೈ ಹೇಳ್ದಲೇ, ನಿಂಗೆ ಒಂದಿನ ಅದಕ್ಕೆ ಬೇಜಾರಾಗುತ್ತೆ, ನಿನಗೆ ದುಃಖ ಆಗುತ್ತೆ. ಆ್ಯಂಡ್ ಗ್ಲ್ಯಾಡ್ ಟು ಥಿಂಕ್ ಆಫ್ ದೋಸ್ ಹರ್ ಲಾಸ್ಟ್ ವರ್ಡ್ಸ್. ನಾನು ಈ ಕೊನೆ ಮಾತುಗಳು, ಡಿಪಾರ್ಟಿಂಗ್ ವರ್ಡ್ಸು ನಿನಗೆ ಆಮೇಲೆ ನಿನಗೆ ಗೊತ್ತಾಗಿದೆ. ಈ ಮಾತುಗಳು ನೀನು ನೆನೆಸ್ಕೋತೀಯ. ಆ್ಯಂಡ್ ಫಾರ್ ಅವೇ, ಯಾವಾಗ ದೂರ ಹೋದಾಗ, ವೆನ್ ಸಮ್ಮನ್ ರನ್ಸ್ ಅಗೇನೆಸ್ಟ್ ದೆಮ್, ನನ್ನ ಈ ಮಾತುಗಳಿಗೆ ವಿರುದ್ಧವಾಗಿ ಯಾರಾದರೂ ನಡ್ಕೊಂಡಾಗ ನಿನಗೆ ಅವಾಗ ಗೊತ್ತಾಗತ್ತೆ ನಾನು ಹೇಳಿದ ಮಾತುಗಳ ಬೆಲೆ ಏನು ಅಂತ. ಬಿಡ್ಜರ್ ಡ್ಯಾಶಸ್ ಇನ್ ಪ್ಯಾಂಟಿಂಗ್ ಆ್ಯಂಡ್ ಬಿ heaving and tells that he is sorry to interfere with their plans. ಈಗ ಬಿಡ್ಜರ್ he rushes in, dashes in,
ಪ್ಯಾಂಟಿಂಗ್ ಆ್ಯಂಡ್ ಬ್ರೀದಿಂಗ್, ಏನು ಉಸಿರು ಎದುರು ಬಿಡ್ತಾ ಓಡ್ ಬಂದು ಹೇಳ್ತಾನೆ, ಐ ಆಮ್ ಸಾರಿ ಟು ಇಂಟರ್ಫಿಯರ್ ವಿತ್ ಯುವರ್ ಪ್ಲ್ಯಾನ್ಸ್. ನಿಮ್ಮ ಈ ಯೋಜನೆ ಪ್ಲ್ಯಾನಲ್ಲಿ ನಾನು ಮಧ್ಯಪ್ರವೇಶಿಸ್ತಾ ಇದ್ದೀನಿ. ಟಾಮ್ ಮಸ್ಟ್ ನಾಟ್ ಬಿ ಗಾಟ್ ಅವೇ ಬೈ ಹಾರ್ಸ್ ರೈಡರ್ಸ್. ಈಗ ಹಾರ್ಸ್ ರೈಡರ್ಸ್ ಜೊತೆ ಕಳಿಸ್ತಾ ಇದ್ದೀರಲ್ಲ, ಸರ್ಕಸ್ ಹಾರ್ಸ್ ರೈಡರ್ಸ್. ನೋ, ಐ ವಿಲ್ ನಾಟ್ ಅಲೋ ಹಿಮ್ ಟು ಗೋ ವಿತ್ ದ ಹಾರ್ಸ್ ರೈಡರ್ಸ್ ಇನ್ ಎ ಫ್ರಾಕ್ ಆ್ಯಂಡ್ ಯು ಮಸ್ಟ್ ಹ್ಯಾವ್ ಹಿಮ್. ನನ್ನ ವಶಕ್ಕೆ ಕೊಡಿ ಅವನನ್ನು. ಹಿ ಟೇಕ್ಸ್ ಪೊಸೆಷನ್ ಆಫ್ ಟಾಮ್. ಐ ಹ್ಯಾವ್ ಬೀನ್ ಅಪಾಯಿಂಟೆಡ್ ಟು ಟೇಕ್ ದ ಪೊಸೆಷನ್ ಆಫ್ ಟಾಮ್. ಲೀವ್ ಹಿಮ್ ಟು ಮೀ, ಐ ಮಸ್ಟ್ ಹ್ಯಾವ್ ಹಿಮ್ ಅಂಥೇಳಿ ನಾನು ಅವನು ಕರ್ಕೊಂಡು ಹೋಗಬೇಕು ಅಂತ ಟಾಮನ್ನು ವಶಕ್ಕೆ ಪಡಿತಾನೆ. ಇದಿಷ್ಟು ಈ ಚಾಪ್ಟರ್ನ ವಿವರಣೆ. ಫೈನಲಿ ಟಾಮ್ ಗಿಲ್ಟ್ ಈಸ್ discovered and he himself agrees. If you have any question or comments, post in the comment box. Take care. Bye.